ಅವನ್ನು ಸಾಧನೆ ಮಾಡಿದವರು ಅವರೊಬ್ಬರೇ ಇರೋದು ಸತ್ಯಕಾಮರು. ಅದನ್ನು ಇನ್ನೊಬ್ಬರು ಮಾಡಬೇಕು ಅಂತ ಹೇಳಿದ್ದಲ್ಲ, ಅದು ಮಾಡಬೇಕಾದ ಸಾಧನೆ ಅಲ್ಲ, ಆದರೆ ಬಹಳ ಕಷ್ಟದ ಸಾಧನೆ ಅದನ್ನು ಮಾಡಿದವರು ಅವರೊಬ್ಬರು. ಹೀಗೆ ವಾಮ ಅಂದರೆ ವಾಮಾಚಾರ. ಆ ವಾಮಾಚಾರ ಮಾಡುವವನು ಕೂಡ ನಯತಿ, ನಿಯಂತ್ರಿಸ್ತಕ್ಕಂಥ ಶಕ್ತಿ. ಅವರು ಭಗವಂತನನ್ನು ಉಪಾಸನೆ ಮಾಡುವುದಿಲ್ಲ ವಾಮಾಚಾರಿಗಳು, ಅವರು ಉಪಾಸನೆ ಮಾಡುವುದೇ ಬೇರೆ, ಏನೋ ಒಂದನ್ನು ಉಪಾಸನೆ ಮಾಡ್ತಾರೆ. ವಾಮಾಚಾರಿಗಳಲ್ಲಿ ಎರಡು ವಿಧದ, ಅವರು ಸಾಮಾನ್ಯವಾಗಿ ವಾಮಾಚಾರದ ಉಪಾಸನೆ ಮಾಡುವವರು ಶಕ್ತಿಯ ಉಪಾಸಕರು. ವೈಷ್ಣವರಲ್ಲಿ ವಾಮಾಚಾರ ಇಲ್ಲ, ಶಾಕ್ತರಲ್ಲಿ ಶೈವರಲ್ಲಿ ವಾಮಾಚಾರ ಇದೆ. ಆ ವಾಮಾಚಾರದಲ್ಲಿ ಮೂಲತಃ ಅವರು ಆ ಉಪಾಸನೆ ಮಾಡತಕ್ಕಂಥ ಶಕ್ತಿಯನ್ನು ತಾನು ಅಭಿನ್ನ ಅಂತ ಉಪಾಸನೆ ಮಾಡ್ತಾರೆ. ಅದು ಆದ್ದರಿಂದಲೇ ಆ ಉಪಾಸನೆಯನ್ನು ಶಾಸ್ತ್ರದಲ್ಲಿ ಆಚಾರ್ಯರು ಅವರು ತಂತ್ರಸಾರ ಸಂಗ್ರಹದಲ್ಲಿ ಅದರ ಉಲ್ಲೇಖವನ್ನೇ ಮಾಡುವುದಿಲ್ಲ, ಆ ದಾರಿಯಲ್ಲೇ ಹೋಗಬೇಡ ಅಂತ. ಆದರೆ ಪ್ರಪಂಚ ಸಾರದಲ್ಲಿ ಸ್ವಲ್ಪ ಮಟ್ಟಿಗೆ ಆ ದಾರಿಯ ಉಲ್ಲೇಖವನ್ನು ಶಂಕರಾಚಾರ್ಯರು ಮಾಡಿದ್ದಾರೆ. ಅವರು ಶಾಕ್ತ ಸಂಪ್ರದಾಯದ ಪ್ರಭಾವ ತುಂಬ ಇದ್ದವರು. ಆದರೆ ರಾಮಾನುಜಾಚಾರ್ಯರು ತಂತ್ರಶಾಸ್ತ್ರ ಬರೆಯದಿದ್ದರು, ಅದನ್ನು ನಿಷೇಧ ಮಾಡಿದರು. ಆಚಾರ್ಯರು ತಂತ್ರಸಾರ ಸಂಗ್ರಹ ಬರೆದು ಸ್ಪಷ್ಟವಾಗಿ ಅಂಥ ಉಪಾಸನೆ ಮಾಡಬೇಡ ಅಂತ ಹೇಳಿದರು. ಅದು ಮನುಷ್ಯನಿಗೆ ಕೇವಲ ಈಗೋವನ್ನು ಬೆಳೆಸಿ ಆತ್ಮಶಕ್ತಿಯನ್ನು ಬೆಳೆಸದೆ ಮನೋಬಲವನ್ನು ಮಾತ್ರ ಬೆಳೆಸುವಂಥ ಸಾಧನೆಯಾಗಿ ಬಿಡುತ್ತೆ. ಯಾವ ಆತ್ಮೋದ್ಧಾರ ಇಲ್ಲ, ಸುಮ್ಮನೆ ಪವರ್ಸ್ ಬಂತು, ಎಕ್ಸ್ಟ್ರಾರ್ಡಿನರಿ ಪವರ್ಸ್, ಮಿರಕ್ಯುಲಸ್ ಪರ್ಸನಾಲಿಟಿ ಆಯಿತು ಅಷ್ಟೇ, ಮುಂದೇನು ಏನೂ ಇಲ್ಲ. ಅದಕ್ಕೋಸ್ಕರ ಅಂಥ ಒಂದು ಆಚಾರ ವಾಮಾಚಾರ. ಆ ಆಚಾರದಲ್ಲಿ ಭಗವಂತನ ಉಪಾಸನೆ ಇರ್ತಿದ್ರು. ಆ ಆಚಾರವನ್ನು ನಿಯಂತ್ರಿಸುವವನು ಯಾರು? ಯಾರು ಕೆಲವರಿಗೆ ಆ ಬುದ್ಧಿ ಕೊಟ್ಟು ವಾಮ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಪ್ರೇರಣೆ ಮಾಡುವವನು ಯಾರು? ದಕ್ಷಿಣ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಪ್ರೇರಣೆ ಮಾಡುವವನು ಅವನೇ, ವಾಮ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಪ್ರೇರಣೆ ಮಾಡುವವನು ಅವನೇ. ಆದ್ದರಿಂದ ಅವನು ವಾಮನನೂ ಹೌದು, ದಕ್ಷಿಣನೂ ಹೌದು. ಇನ್ನೂ ಒಂದು ವಿಚಿತ್ರವಾದ ಅರ್ಥ ಇದೆ ಈ ಶಬ್ದಕ್ಕೆ. ವೇದವನ್ನು ವಮನ ಮಾಡಿದವರೊಬ್ಬರಿದ್ದರು, ನಿಮಗೆ ಗೊತ್ತಿದೆ, ಯಾಜ್ಞವಲ್ಕ್ಯರು. ವೇದವನ್ನು ವಮನ ಮಾಡಿದವರು, ವಮತೀತಿ ವಮನಃ ಅಂತ. ವೇದವನ್ನು ವಮನ ಮಾಡಿದವರಿಗೆ ತಪಸ್ಸಿಗೆ ಒಲಿದು ಸೂರ್ಯನಲ್ಲಿ ಸನ್ನಿಹಿತನಾಗಿ ಹೊಸ ವೇದವನ್ನು ಉಪದೇಶ ಮಾಡಿದವನು ವಾಮನ. ಹೀಗೆ ಈ ಶಬ್ದ ಅನೇಕ ಅಪೂರ್ವ ಅರ್ಥಗಳನ್ನು ಕೊಡ್ತಕ್ಕಂಥ ಶಬ್ದ. ಎಲ್ಲ ಶಬ್ದವು ಇದನ್ನು ಬರ್ತಕ್ಕ ಕೆಲವು ಅಪೂರ್ವ ಅರ್ಥಗಳನ್ನ ನಿಮ್ಮ ಮುಂದೆ ಇಟ್ಟೆ. ವಾಮನ, ವಾಮ, ನವಾಮನ, ಹೀಗೂ ಪದಚ್ಛೇದ ಇದಕ್ಕೆ. ವಾಮ, ವಾಮನ, ವಾಮನ ಅಲ್ಲ, ವಾಮ ನವಾಮನ. ನವ ಅಂದರೆ ನೂತನವಾಗಿರತಕ್ಕಂಥದ್ದು, ಅಥವಾ ನವರು ಅಂದರೆ ನುಸ್ತುತವು ಅಂತ. ಯಾರು ನುವಂತಿ ತೇ ನವಾಹ ಅಂತ, ಭಗವಂತನನ್ನು ಸ್ತೋತ್ರ ಮಾಡುವವರು ಅಂತ ಅರ್ಥ. ನವರು, ನವ ಅಂತಂದರೆ ಪ್ರಣವ. ಪ್ರಣವ ಅಂದ್ರೆ ಏನರ್ಥ? ಭಗವಂತನನ್ನು ಪ್ರಕೃಷ್ಟವಾಗಿ ಸ್ತೋತ್ರ ಮಾಡುವಂಥ ಮಂತ್ರ ಅಂತ. ನವ ಅಂದ್ರೆ ಸ್ತೋತ್ರ ಮಾಡುವಂಥದ್ದು ಅಥವಾ ಸ್ತೋತ್ರ ಮಾಡುವವನು. ನವಾಹ ಅಂದ್ರೆ ಭಗವಂತನನ್ನು ಸ್ತೋತ್ರ ಮಾಡ್ತಕ್ಕವರು, ಭಗವದ್ಭಕ್ತರು. ಅವರ ಅಮ ಅಂದ್ರೆ ಅಜ್ಞಾನ, ಅದನ್ನು ನಯತಿ, ನಾಶ ಮಾಡುವವನು. ಅದರಿಂದ ಅಥವಾ ಆಮ ಅಂದರೆ ಪೂರ್ಣವಾದ ಜ್ಞಾನ, ಅದನ್ನು ನಯತಿ, ತಂದುಕೊಡುವವನು. ಯಾರು ಭಗವಂತನ ಭಕ್ತರೋ ಅವರಿಗೆ ಪರಿಪೂರ್ಣವಾದ ಜ್ಞಾನವನ್ನು ಅನುಗ್ರಹಿಸುವವನು. ಆದ್ದರಿಂದ ಅವನು ವಾಮನನೂ ಹೌದು, ನವಾಮನನೂ ಹೌದು. ವಾಮ ಅಂದರೆ ಸುಂದರ, ಪರಮ ಸುಂದರನೇ, ನವಾಮನನೇ. ಭಾಮನ, ಭಾಮ ಅಂದರೆ ಸೌಂದರ್ಯ, ಅದನ್ನು ನಿಯಂತ್ರಿಸುವವ, ಪುರುಷರ ಕಣ್ಣಲ್ಲಿ ಇದ್ದು. ಒಮ್ಮೊಮ್ಮೆ ಪುರುಷ ಸೌಂದರ್ಯ ಮಾತ್ರ ಅಲ್ಲ, ಭಾಮ ಅನ್ನೋದು ಸೌಂದರ್ಯ ಸಾಮಾನ್ಯವಾಚಕವೂ ಹೌದು. ಸ್ತ್ರೀ ಸೌಂದರ್ಯವೂ ಭಾಮ ಹೌದು, ಪುರುಷ ಸೌಂದರ್ಯವೂ ಭಾಮ ಹೌದು. ಬರೇ ಪುರುಷ ಸೌಂದರ್ಯ ಮಾತ್ರ ಅಲ್ಲ. ಯಾಕೆಂದರೆ ಭಾಮಿನಿ ಅಂತ ಹೇಳುವುದು ಹೆಂಗಸರಿಗೆ, ಗಂಡಸರನ್ನ ಭಾಮಿನಿ ಅಂತ ಕರೆಯೋದ್ರೆ ಹೆಂಗಸರನ್ನ ಭಾಮಿನಿ ಅಂತ ಕರೀತಾರೆ. ಭಾಮಿನಿ ಅಂದರೆ ಭಾಮ ಉಳ್ಳವಳು ಅಂತ. ಭಾಮ ಉಳ್ಳವಳು ಅಂದರೆ ಸುಂದರಿ ಅಂತ ಅರ್ಥ, ಭಾಮಿನಿ ಅಂತ ಅನ್ನುವಾಗ. ಆಮೇಲೆ ಭಗವಂತನ ಭೂರೂಪದಿಂದ ಭಗವಂತನ ಸೇವೆ ಮಾಡಿದ ಲಕ್ಷ್ಮಿಯೇ ಭೂಮಿಯಲ್ಲಿ ಆದದ್ದು ಸತ್ಯ ಭಾಮ, ಅಲ್ಲಿ ಅವಳು ಭಾಮ ಆದದ್ದು. ಭಾಮ ಅಂದರೆ ಸೌಂದರ್ಯ. ಹಾಗಾದರೆ ಅಮಿತವಾದಂಥ ಸೌಂದರ್ಯಕ್ಕೂ ಭಾಮ ಅಂತ ಹೇಳ್ತಾರೆ. ಭಾ ಅಮ, ಅಮಿತವಾದ ಭಾ. ಭಾ ಅಂದರೆ ಸೌಂದರ್ಯ, ಚೆಲುವು. ಭಸೌಂದರ್ಯೇ ಅಂತ ಧಾತು. ಭಾ ಅನ್ನುವ ಅಕ್ಷರಕ್ಕೆ 28 ಅರ್ಥವನ್ನು ಬರೆದಿದ್ದಾರೆ ಆಚಾರ್ಯ. ಆ 28 ಅರ್ಥದಲ್ಲಿ ಒಂದು ಅರ್ಥ ಭಸೌಂದರ್ಯೇ ಅಂತ, ಭಸುಂದರ ಭಾವೇ. ಅಮ, ಭಾಮ ಅಂದರೆ ಅಮಿತವಾದ ಸೌಂದರ್ಯ. ಭಾ ಅಂದರೆ ಬೆಳಕು ಅನ್ನೋದು ಪ್ರಸಿದ್ಧ. ಚೆಲುವು ಅನ್ನೋದು ಒಂದು ಬೆಳಕು, ಅದು ಕಣ್ಣು ಕುಕ್ಕುತ್ತೆ, ಅದು ಕಣ್ಣನ್ನು ಎಳೆಯುತ್ತೆ, ಸೆಳೆಯುತ್ತೆ. ಅದರಿಂದ ಅಮಿತವಾದ ಭಾ ಅಂದರೆ ಅಪಾರವಾದ ಸೌಂದರ್ಯ. ಆ ಅಪಾರವಾದ ಸೌಂದರ್ಯವನ್ನ ಕೊಡತಕ್ಕವ, ಅದನ್ನು ನಯತಿ, ಅವನು ಭಾಮನ.
ಅಂಥ ವಾಮನ ಭಾಮನ ಒಂದೇ. ಸಾಮವೇದವನ್ನು ನಿಯಂತ್ರಿಸುವ ಸಾಮವೇದದ ನಿಯಾಮಕ, ಸಾಮವೇದದಲ್ಲಿ ಪ್ರತಿಪಾದ್ಯನಾಗಿದ್ದು ಸಾಮವೇದವನ್ನು ನಮಗೆ ಕೊಟ್ಟವನು. ಅದೇನು ಸಾಮವೇದ ಮಾತ್ರ ಕೊಟ್ಟದ್ದೇನು? ಅವನು ಋಗ್ವೇದ ಕೊಟ್ಟಿಲ್ಲೇನು, ಯಜುರ್ವೇದ ಕೊಟ್ಟಿಲ್ಲೇನು, ಅಥವಾ ಋಗ್ವೇದದಲ್ಲಿ ಮತ್ತು ಯಜುರ್ವೇದದಲ್ಲಿ ಅವನು ನಿಯಾಮಕನಾಗಿ ಇಲ್ಲವೇನು? ಸಾಮನ ಅಂತ ಯಾಕೆ ಹೇಳಿದ್ರೆ ಆಚಾರ ಅಂದರೆ, ಭಗವದ್ಗೀತೆಯಲ್ಲಿ ಕೃಷ್ಣ ಯಾಕೆ ಹೇಳಿದ ವೇದಾನಾಂ ಸಾಮವೇದೋಸ್ಮಿ, ನಾನು ವೇದಗಳಲ್ಲಿ ಸಾಮವೇದ ಅಂತ ಯಾಕೆ ಹೇಳಿದ? ಏನು ಬೇರೆ ವೇದ ಅವನಿಗೆ ಸಂಬಂಧಪಟ್ಟದ್ದಲ್ಲೇನು? ಅದಕ್ಕೆ ಕಾರಣ ಏನು ಅಂದರೆ, ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಥರ ಹೇಳ್ತಾರೆ. ವೇದಗಳಲ್ಲಿ ಋಗ್ವೇದ ಶ್ರೇಷ್ಠ ಅಂತ ಕೆಲವು ಕಡೆ ಹೇಳ್ತಾರೆ, ವೇದಗಳಲ್ಲಿ ಯಜುರ್ವೇದ ಶ್ರೇಷ್ಠ ಅಂತ ಕೆಲವು ಕಡೆ ಹೇಳ್ತಾರೆ, ವೇದದಲ್ಲಿ ಸಾಮವೇದ ಶ್ರೇಷ್ಠ ಅಂತ ಕೆಲವು ಕಡೆ ಹೇಳ್ತಾರೆ. ಕೃಷ್ಣ ಇಲ್ಲಿ ವೇದಾನಾಂ ಸಾಮವೇದೋಸ್ಮಿನ, ವೇದಗಳಲ್ಲೆಲ್ಲ ನಾನು ಸಾಮವೇದ ಅಂತ. ಯಾಕೆ ಸಾಮವೇದ ಶ್ರೇಷ್ಠ ಅಂದರೆ ಅದಕ್ಕೆ ಅನೇಕ ಕಾರಣಗಳು. ಅಭಿಮಾನಿ ವಿವಕ್ಷೆಯ ಒಮ್ಮೊಮ್ಮೆ ಹೇಳ್ತಾರೆ, ಒಮ್ಮೊಮ್ಮೆ ಇನ್ಯಾವುದೋ ಆಸ್ಪೆಕ್ಟ್ನಿಂದ. ಸಾಮವೇದದಲ್ಲಿ ಇರತಕ್ಕ ವಿಶೇಷ ಏನು ಗೊತ್ತುಂಟ? ಋಗ್ವೇದದ ಶಬ್ದ ಭಗವಂತನನ್ನು ಹೇಳುತ್ತೆ, ಯಜುರ್ವೇದದ ಶಬ್ದ ಭಗವಂತನನ್ನು ಹೇಳುತ್ತೆ, ಸಾಮವೇದದ ಶಬ್ದವು ಭಗವಂತನನ್ನು ಹೇಳುತ್ತೆ. ಸಾಮವೇದ ಅಂತ ಒಂದು ಬೇರೆ ವೇದ ಇಲ್ಲವಲ್ಲ. ಋಗ್ವೇದದ ಮಂತ್ರಗಳನ್ನೇ ಗಾನ ಹಾಕಿದರೆ ಸಾಮವೇದ ಆಯ್ತಷ್ಟೇ. ಸಾಮವೇದ ಅಂತ ಬೇರೆ ಮಂತ್ರಗಳಿಲ್ಲ. ಋಗ್ವೇದದ ಮಂತ್ರಗಳನ್ನೇ ಸಂಗ್ರಹ ಮಾಡಿ ಸಾಮವೇದ ಅಂತ ಮಾಡಿದ್ರು. ಆದರೆ ಮಂತ್ರ ಟೆಕ್ಸ್ಟ್ ಉಂಟಲ್ವಾ, ಋಗ್ವೇದದ್ದೇ, ಬೇರೆ ಟೆಕ್ಸ್ಟ್ ಇಲ್ಲ ಸಾಮವೇದಕ್ಕೆ. ಸಾಮವೇದದ ಟೆಕ್ಸ್ಟ್ ಅಂತ ಇವತ್ತೇನಿದೆ ಅವೆಲ್ಲ ಋಗ್ವೇದ ಮಂತ್ರಗಳೇ. ಹಾಗಾದ್ರೆ ಸಾಮವೇದ ಅಂದ್ರೆ ಏನು? ಅದಕ್ಕೆ ಗಾನ ಸಾಮದಷ್ಟೇ. ಸಾಮ ಅಂದರೆ ಸಂಗೀತ, ಸಂಗೀತ ಮಾತ್ರ. ಆ ಗಾನವೂ ಭಗವದ್ವಾಚಕ ಅಲ್ವಾ? ಹಾಗಾದರೆ ಬೇರೆ ವೇದಗಳಲ್ಲಿ ಶಬ್ದ ಮಾತ್ರ ಭಗವದ್ವಾಚಕ ಆದರೆ ಇಲ್ಲಿ ನಾದವೂ ಭಗವದ್ವಾಚಕ ಆಯಿತು. ಅದು ವಿಶೇಷ. ಶಬ್ದ ಋಗ್ವೇದದಲ್ಲಿದ್ದದ್ದೇ ಸಾಮವೇದದಲ್ಲಿ ಇರೋದು, ಅದರ ಜೊತೆಗೆ ಗಾನವು ಭಗವಂತನ ಗಾನ ಬಂತಲ್ಲ, ಆ ವಿಶೇಷಕ್ಕೋಸ್ಕರ ಹೇಳ್ತಾನೆ ಅವನು ಸಾಮವೇದ ಪ್ರಿಯ. ಯಾಕೆಂದರೆ ಅವನು ಗಾನಲೋಲ, ಸ್ವತಃ ವೇಣುನಾದ ವಿಶಾರದ. ಆದ್ದರಿಂದ ಆ ಸಂಗೀತವೂ ಭಗವಂತನನ್ನು ಹೇಳುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಾಗುವುದು ಋಗ್ವೇದದಿಂದಲ್ಲ, ಯಜುರ್ವೇದದಿಂದಲ್ಲ. ಎಲ್ಲ ಶಬ್ದ ಭಗವಂತವಾಚಕ ಅಂತ ಅನ್ನೋದು ಋಗ್ವೇದ ಯಜುರ್ವೇದದಿಂದ ಗೊತ್ತಾಯಿತು. ಸಾಮವೇದ ನೋಡಿದರೆ ಎಲ್ಲ ಗಾನವೂ ಭಗವಂತನ ವಾಚಕ, ಎಲ್ಲ ನಾದ, ಪ್ರತಿಯೊಂದು ಸ್ವರಗಳು, ಆ ನಾದಗಳು, ಪ್ರತಿಯೊಂದು ರಾಗ ಅದು ಭಗವಂತನ ವಾಚಕ ಅನ್ನೋದು ನಮಗೆ ಗೊತ್ತಾದದ್ದು. ಸಪ್ತ ಸ್ವರಗಳಿಗೂ ಸಪ್ತ ಛಂದಸ್ಸುಗಳಿಗೂ ಸಂಬಂಧ ಇದೆ. ಛಂದಸ್ಸುಗಳು ಎಷ್ಟು? ವೇದದಲ್ಲಿ ಪ್ರಸಿದ್ಧವಾದ ಛಂದಸ್ಸುಗಳು ಯಾರು? ಗಾಯತ್ರಿ, ಉಷ್ಣಿಕ್, ಅನುಷ್ಟುಪು, ಬೃಹತಿ, ಪಂಕ್ತಿ, ತ್ರಿಷ್ಟುಪು, ಜಗತಿ ಅಂತ. ಈ 7 ಛಂದಸ್ಸುಗಳಿಗೂ ಸರಿಗಮ ಪಧನಿ ಸಪ್ತ ಸ್ವರಗಳಿಗೂ ಸಂಬಂಧ ಇದೆ. ಅದರಿಂದ ಸ್ವರಗಳು, ಗಾನದಿಂದಲೂ ಭಗವಂತ ವೇದ್ಯ ಅನ್ನತಕ್ಕಂಥ ಮಾತು ವಿಶೇಷವಾಗಿ ನಮಗೆ ತಿಳಿಯೋದು ಸಾಮವೇದದಿಂದ. ಆ ಕಾರಣದಿಂದ ಕೃಷ್ಣ ಹೇಳ್ತಾನೆ, ನಾನು ವೇದದಲ್ಲಿ ಸರ್ವಶಬ್ದವಾಚ್ಯ ಅನ್ನೋದು ತಿಳಿದಾಗ ವೇದ ಪ್ರತಿಪಾದ್ಯ ಅಂತ ಗೊತ್ತಾಯಿತು. ಸರ್ವಶಬ್ದವಾಚ್ಯ ಅಷ್ಟೇ ಅಲ್ಲ, ಸರ್ವನಾದವಾಚ್ಯ ಅಂತ ಗೊತ್ತಾದಾಗ ಸಾಮವೇದ ಪ್ರತಿಪಾದ್ಯ ಅನ್ನೋದು ಗೊತ್ತಾಗತ್ತೆ. ಅದು ಸಾಮವೇದದ ವಿಶೇಷ, ಬೇರೆ ವೇದದಲ್ಲಿ ಇಲ್ಲ. ಅದಕ್ಕೋಸ್ಕರ ವೇದಾನಾಂ ಸಾಮವೇದೋಸ್ಮಿ. ಸಾಮನ ಅಂದರೆ ಸಾಮವೇದದ ಗಾನದಿಂದ ಕೂಡ ವೇದ್ಯನಾದವ ಅಂತ. ಸಾಮ ಅಂತ ಅನ್ನೋದಕ್ಕೆ ಋಗ್ವೇದ ಮತ್ತು ಸಾಮವೇದ ಅಂತ ಅನ್ನೋದು ಇನ್ನೊಂದು ಅರ್ಥ. ಯಾಕೆಂದ್ರೆ ಸಾ ಮತ್ತು ಅಮ ಅಂತ 2 ಶಬ್ದಗಳು ಸಾಮ. ಇದು ಛಾಂದೋಗ್ಯ ಉಪನಿಷತ್ನಲ್ಲಿ ಬಂದ ಅರ್ಥ. ಇದೆಲ್ಲ ಆಚಾರ್ಯರ ತಲೆಯಲ್ಲಿ ಸುಳಿತಾ ಇರ್ತದೆ ಒಂದೊಂದು ನಾಮ ಹೇಳುವಾಗಲೂ. ಸಾ ಮತ್ತು ಅಮ. ಸಾ ಅಂದರೆ ಋಗ್ವೇದದ ಮಾನಿನಿಯಾಗಿರತಕ್ಕಂಥ ಭಾರತಿ. ಅಮ ಅಂತಂದ್ರೆ ಸಾಮವೇದದ ಅಭಿಮಾನಿಯಾಗಿರ್ತಕ್ಕಂಥ ಪ್ರಾಣದೇವರು. ಆದ್ದರಿಂದ ಸಾ ಪ್ಲಸ್ ಅಮ ಅಂದರೆ ಭಾರತಿ ಮತ್ತು ಮುಖ್ಯ ಪ್ರಾಣರು. ಅವರಿಬ್ಬರನ್ನ ನಿಯಂತ್ರಿಸುವವನು ಸಾಮನ. ಋಗ್ವೇದ ಸಾಮವೇದಗಳನ್ನ ಅಭಿಮಾನಿಗಳಾಗಿ ನಿಯಂತ್ರಿಸುವ ಭಾರತೀ ಮುಖ್ಯ ಪ್ರಾಣರನ್ನ ನಿಯಂತ್ರಿಸುವ ಸಾಮನ. ಆಮೇಲೆ ಅವನು ಸಾಮ, ಬರೀ ಸಾಮನ ಅಷ್ಟೇ ಅಲ್ಲ, ಸಾಮ ಸಮತ್ವಾತ್ ಸಾಮನಾಮಾಸೌ. ಭಗವಂತನಿಗೆ ಸಾಮ ಅಂತ ಹೆಸರು. ಯಾಕೆ ಅಂತಂದ್ರೆ ತೈತ್ರಿಯ ಉಪನಿಷತ್ತನ್ನು ಹೇಳಿದ್ದಾರೆ, ವರ್ಣಸ್ವರ ಮಾತ್ರ ಬಲಂ ಸಾಮ ಸಂತಾನ ಅಂತ. ಸಾಮ ಅಂತಂದ್ರೆ ಭಗವಂತನ ಹೆಸರು. ಯಾಕೆ? ಎಲ್ಲರಲ್ಲಿಯೂ ಸಮಾನ. ಶುನಿಜೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ. ಎಲ್ಲವನ್ನೂ ಸಮಾನವಾಗಿ ನೋಡುವುದರಿಂದ ಯಾವುದರಲ್ಲೂ ಅವನಿಗೆ ಪಕ್ಷಪಾತ ಇಲ್ಲ. ಯಾವುದು ಒಂದು ಹೆಚ್ಚು ಅಲ್ಲ, ಒಂದು ಕಮ್ಮಿ ಅಲ್ಲ, ಎಲ್ಲವೂ ಒಂದೇ ಅವನಿಗೆ. ಆದ್ದರಿಂದ ಅವನು ಎಲ್ಲರಲ್ಲೂ ಸಮಾನನಾದ್ದರಿಂದ ಸಾಮ. ಆಮೇಲೆ ನಸೀಮ. ಅವನು ಸೀಮೆ ಅಂದರೆ ಎಲ್ಲೆ, ತುದಿ. ಇವನಿಗೆ ಒಂದು ಎಲ್ಲೆ ಉಂಟು? ಇಲ್ಲ.
ಇವನಿಗೆ ತುದಿ ಅಂತಿಲ್ಲ, ಇದು ಅನಂತ. ಆ ತುದಿ ಮೇಲಿನ ತುದಿ ಇಲ್ಲ, ಆದ್ರಿಂದ ಅವನು ನಸೀಮ. ನಸೀಮ ಅಂದರೆ ಅಸೀಮ, ಸೀಮೆಯೇ ಇಲ್ಲ, ಎಲ್ಲೇ ಇಲ್ಲದಂಥ ಅನಂತವಾದಂಥ ಶಕ್ತಿ ನೀನು. ಸಾಮನ ಸೀಮನ, ಸಾಮ ನಸೀಮ. ಸೀಮನ ಅಂದ್ರೆ ಏನು? ಸೀಮ ಅಂದ್ರೆ ತುದಿ, ತುದಿಗೆ ನಯತಿ ಕೊಂಡೊಯ್ಯುವವನು, ಅಂದ್ರೆ ಸಂಸಾರದ ತುದಿಗೆ ಮೋಕ್ಷ ಕೊಡುವವನು ಸೀಮನ. ಆದರೆ ಸ್ವತಃ ನಸೀಮ, ನಿನಗೆ ತುದಿ ಇಲ್ಲ, ತುದಿ ಇಲ್ಲ, ಬಿಡುವಿಲ್ಲ. ನಂತೋ ನಚಾದಿಹಿ ನಚ ಸಂಪ್ರತಿಷ್ಠಾ. ಸಾಮನ ಸೀಮನ ಶಾಮನ, ನಸೀಮ ನಶಾಮನ. ಒಂದು ಶಾಮನ ಮತ್ತೊಂದು ನಶಾಮನ, ಎರಡು ವಿಧವಾದ ಶಬ್ದಗಳಿವೆ ಅಲ್ಲಿ. ಶಾಮನ ಅಂತಂದ್ರೆ ಸಂಸಾರವನ್ನ ಶಮನ ಮಾಡತಕ್ಕಂಥ ಶಕ್ತಿ, ಭಕ್ತರ ದುಃಖ ಅಜ್ಞಾನಗಳನ್ನ ಉಪಶಮನ ಮಾಡತಕ್ಕಂಥ ಶಕ್ತಿ, ಆದ್ದರಿಂದ ಶಾಮನ. ಆಮೇಲೆ ನಶಾಮನ, ಯಾರು ನಶರೋ, ನಶ ಅದರ್ಶನೆ, ನಾಶಯೋಗ್ಯರೋ. ನಾಶಯೋಗ್ಯರು ಅಂದ್ರೆ ತಮೋಯೋಗ್ಯರು, ನಾಶ ಅಂದ್ರೆ ದುಃಖ ಪ್ರಾಪ್ತಿ, ನರಕ ಅನರ್ಥ, ನರಕಾದಿ ಅನರ್ಥಕ್ಕೆ ಯೋಗ್ಯರೋ ಅವರಿಗೆ ಏನು ಮಾಡ್ತಾನೆ? ಅಮಂನಯತಿ, ಅಜ್ಞಾನ ಕೊಟ್ಟು ಬಿಡ್ತಾನೆ. ಯಾರು ನಾಶಯೋಗ್ಯರೋ ಅವರಿಗೆ ಅಮನ, ಅಮ ಅಂದ್ರೆ ಅಜ್ಞಾನ, ಅಮನ. ಹೀಗೆ ಸಾಮನ ಸೀಮನ ಶಾಮನ. ಸಾನು ಅಂದ್ರೆ ಶಿಖರ, ಎಲ್ಲ ಪ್ರಪಂಚಕ್ಕೂ ಶಿಖರ ಪ್ರಾಯ, ಕಿರೀಟ ಪ್ರಾಯ, ಅದರ ತುದಿಯಲ್ಲಿ ನಿಂತು ಅದಕ್ಕೆ ಶಿಖರದಂತೆ ನಿಂತವನು ನೀನು. ಸಾಮನ ಸೀಮನ ಶಾಮನ ಸಾನೋ. ಹೀಗೆ ತ್ರಿವಿಕ್ರಮ ಮತ್ತು ವಾಮನ ರೂಪಗಳನ್ನ ಒಂದು ಶ್ಲೋಕದಲ್ಲಿ ಆಚಾರ್ಯ ಹೇಳಿದ್ರು. ಆಮೇಲೆ ಮುಂದಿನ ಶ್ಲೋಕದಲ್ಲಿ ಶ್ರೀಧರ ಮತ್ತು ಹೃಷಿಕೇಶ. ಶ್ರೀಧರ ಶಂಧರ ಒಂದೇ, ಭೂರ್ಧರ ವಾರ್ಧರ ಕಂಧರದಾರಿನ್, ಹೃಷಿಕೇಶ ಪರೇಶ ಬಲೇಶ ವಿವಂದೇ, ಶರಣೇಶ ಕಲೇಶ ಪರೇಶ ಸುಖೇಶ. ಶರಣೇಶ ಕಲೇಶ ಬಲೇಶ ಸುಖೇಶ. ಶ್ರೀಧರ ಶಂಧರ ಒಂದೇ. ಶ್ರೀಧರ ಅಂದರೆ ಲಕ್ಷ್ಮಿಯನ್ನು ತೊಡೆಯಲ್ಲಿ ಲಕ್ಷ್ಮಿಯನ್ನು ಧರಿಸಿದವ, ಎದೆಯಲ್ಲಿ ಲಕ್ಷ್ಮಿಯನ್ನು ಧರಿಸಿದವ. ಹಿಂದೆ ಭಗವಂತನ ಸ್ತೋತ್ರ ಮಾಡುವಾಗ ತೊಡೆಯಲ್ಲಿ ಲಕ್ಷ್ಮಿಯನ್ನ ಧರಿಸಿದವ. ಅಂಕಂ ಶ್ರಿತ ಶ್ರೀಹಿ ಅನ್ನುವ ಮಾತನ್ನ ತೆಗೆದುಕೊಂಡು ಪಂಡಿತರು ತತ್ವದೀಪಿಕಾದಲ್ಲಿ ಹೇಳಿದ್ದೆ. ತೊಡೆಯಲ್ಲಿ ಲಕ್ಷ್ಮಿಯನ್ನ ಧರಿಸಿದವ. ಆಮೇಲೆ ಶ್ರೀವತ್ಸ, ಎದೆಯಲ್ಲಿ ಲಕ್ಷ್ಮಿ ಧರಿಸಿದವ. ಅದರಿಂದ ಶ್ರೀಧರ, ನೀನು ಶ್ರೀಧರ. ಶ್ರೀ ಅಂದರೆ ಕಾಂತಿ, ಸೌಂದರ್ಯ, ಚೆಲುವು. ನೀನು ಶ್ರೀಧರ ಅಂದರೆ ಕಲ್ಯಾಣತಮ, ಅತ್ಯಂತ ಸುಂದರ. ಶ್ರೀ ಅಂದರೆ ಜ್ಞಾನ, ನೀನು ಶ್ರೀಧರ, ನೀನು ಎಲ್ಲ ಜ್ಞಾನಗಳ ನೆಲೆ. ಶ್ರೀ ಅಂದರೆ ಸಾಹಿ ಶ್ರೀಹಿ ಅಮೃತ ಸತಾಂ ವೇದ, ನೀನು ಶ್ರೀಧರ, ಸರ್ವ ವೇದಗಳ ಧಾರಕ. ಶ್ರೀ ಅಂದರೆ ಕಣ್ಣು, ಕಿವಿ, ಬಾಯಿ, ನಾಲಿಗೆ, ಮನಸ್ಸು, ಚಕ್ಷುಶ್ರೋತ್ರಂ, ಮನಸ್ಸು ಮತ್ತು ಉಸಿರು. ಕಣ್ಣು, ಕಿವಿ, ಮನಸ್ಸು, ಮಾತು, ಉಸಿರು, ಇವು 5ಕ್ಕೆ ಶ್ರೀ ಅಂತ ಹೆಸರು. ಪ್ರತಿಯೊಬ್ಬನಲ್ಲಿಯೂ ಇರತಕ್ಕಂಥ ಸಂಪತ್ತು ಇದು. ಒಳ್ಳೆಯದನ್ನು ನೋಡುವ ಕಣ್ಣು. ತಾವಾ ಏತಾಹ ಶೀರ್ಷನ್ ಶ್ರಿಯಶ್ರಿತಾ ಚಕ್ಷುಶ್ರೋತ್ರಂ ಮನೋವಾಕ್ ಪ್ರಾಣ. ಚಕ್ಷುಸ್ಸು, ಶ್ರೋತ್ರ, ಮನಸ್ಸು, ವಾಕ್ಕು ಮತ್ತು ಪ್ರಾಣ. ಈ ಪಂಚವಿಧವಾಗಿರತಕ್ಕಂಥ ಶ್ರೀಗಳನ್ನ ಧರಿಸಿದವ, ಅದರೊಳಗೆ ನಿಯಾಮಕನಾಗಿದ್ದು ಈ ಇಂದ್ರಿಯಗಳನ್ನು ಧರಿಸಿದ ಹೃಷಿಕೇಶ. ಮುಂದೆ ಬರತಕ್ಕಂಥ ಹೃಷಿಕೇಶನೇ ಶ್ರೀಧರ ಆದ. ಆ ಇಂದ್ರಿಯಗಳನ್ನು ನಿಯಾಮಕನಾಗಿ ಆ ಇಂದ್ರಿಯಗಳಲ್ಲಿ ನೆಲೆಸಿ ಆ ಧಾರಕ ಶಕ್ತಿಯಾಗಿದ್ದವನು ನೀನು. ಆದ್ದರಿಂದ ಶ್ರೀಧರ. ಶಂಧರ ಒಂದೇ. ಶಂಧರ ಅಂದರೆ ಆನಂದವನ್ನು ಧರಿಸಿದವ, ಪರಿಪೂರ್ಣ ಆನಂದ ಸ್ವರೂಪ. ಶ್ರೀಧರ ಶಂಧರ ಒಂದೇ, ಭೂರ್ಧರ ವಾರ್ಧರ ಕಂಧರ ಧಾರಿನ್. ಭೂರ್ಧರ ಭೂಮಿಯನ್ನು ಧಾರಣೆ ಮಾಡಿದವ, ಭೂಧರ ಅಲ್ಲ ಭೂರ್ಧರ. ಯಾಕೆಂದ್ರೆ ಭೂ ಶಬ್ದ ಒಂದಿದೆ, ಭೂ ಶಬ್ದ ಇದೆ. ಈ ವ್ಯಾಹೃತಿಯಲ್ಲಿ ಬಂದಿರತಕ್ಕಂಥ ಶಬ್ದ ಉಂಟಲ್ಲ, ಭೂಹು ಭುವಸ್ವಹ ಅಂತ, ಅದು ಭೂಹು ಶಬ್ದ, ಅದು ಭೂ ಶಬ್ದ ಅಲ್ಲ. ಅದನ್ನ ಭೂಧರ ಅಂತ ಹೇಳುವ, ಭೂರ್ಧರ ಇದು ಸರಿಯಾದ ಶಬ್ದ. ಭೂಹು ಭುವಃ ಸುವಹ, ಅಲ್ಲಿ ಸುವಹ ಅನ್ನೋದನ್ನು ಸುವರ್ಧರ ಅಂತ ಹೇಳಬೇಕು. ಭುವಃ ಅನ್ನೋದು ಭುವಸ್, ಅದು ಭುವರ್ ಅಲ್ಲ. ಭೂರ್ ಸುವರ್
ಅದು ರೇಫ ಅಂತ. ಭುವಃ ಅನ್ನೋದು ಸಕಾರ ಅಂತ, ಭುವಸ್. ಅದರಿಂದ ಭುವೋಧರ ಆಗತ್ತೆ, ಭುವರ್ಧರ ಆಗುವುದಿಲ್ಲ. ಆಚಾರ ಅದನ್ನು ಹೇಳಿದ್ದಿಲ್ಲ. ಭೂರ್ಧರ ಅಂದರೆ ಭೂಮಿಯನ್ನು ಧಾರಣೆ ಮಾಡಿದವ. ವರಾಹ ಅವತಾರದಲ್ಲಿ ಅಷ್ಟೇ ಅಲ್ಲ, ಭೂ ರೂಪದಲ್ಲಿ ಇರತಕ್ಕಂಥ ಲಕ್ಷ್ಮೀ, ಶ್ರೀಭೂ ಲಕ್ಷ್ಮೀಧರಾಭ್ಯಾಮ ಶ್ರೇಷ್ಠ ಸ್ವಮೂರ್ತಿ ಗಣಮಧ್ಯಗ ಬ್ರಹ್ಮವಾಯು ಶಿವಾಹಿ ಚ ವಿಪೈ ಶಕ್ರಾದಿಕೈರಪಿ ಸೇವ್ಯಮಾನೋಧಿಕಂ ಭಕ್ತ್ಯ ನಿತ್ಯ ನಿಶೇಷ ಶಕ್ತಿಮಾನ್ ಅಂತ ಅಷ್ಟಾಕ್ಷರದ ಓಂಕಾರದ ಧ್ಯಾನ ಲಕ್ಷ್ಮೀಧರಾಭ್ಯಾಮ ಶ್ರೇಷ್ಠ ಅಂತ. ಆಚೆಯಿಂದ ಈಚೆಯಿಂದ ಲಕ್ಷ್ಮಿ ಮತ್ತು ಧರ ಭೂ ನಿಯಾಮಕಳಾಗಿರತಕ್ಕಂಥ ಭೂಹು ಅನ್ನುವ ಶಬ್ದದಿಂದ ವಾಚ್ಯಳಾದ ಭೂದೇವಿ, ರಜೋಗುಣದ ಮಾನಿನಿಯಾಗಿರತಕ್ಕಂಥ ಧರಾದೇವಿಯಿಂದ ಆಶ್ಲಿಷ್ಟನಾದವ ಭೂರ್ಧರ. ಮತ್ತು ಭೂಮಿಯನ್ನು ಧರಿಸಿದವ. ವಾರ್ಧರ ನೀರನ್ನು ಧರಿಸಿದವ. ಭೂಮಿ ಮತ್ತು ನೀರು ಪಂಚಭೂತಗಳಲ್ಲಿ ಪ್ರಧಾನವಾದ ಎರಡಾಯ್ತು ಈಗ, ಮಣ್ಣು ಮತ್ತು ನೀರು. ಪೃಥ್ವಿ ಅಪ್ಪು, ಪೃಥ್ವಿಯ ಧಾರಕನೂ ನೀನು. ವಾರ್ಧರ, ವಾರ್ ಅಂದರೆ ವಾರಿ, ನೀರು, ನೀರನ್ನು ಧರಿಸಿದವನು ನೀನು. ಭೂಮಿಯನ್ನು ಧರಿಸಿದವ ನೀನು, ನೀರನ್ನು ಧರಿಸಿದವ ನೀನು. ಭೂಮಿ ನೀರು ಮಾತ್ರ ಅಲ್ಲ, ಈ ಪ್ರಪಂಚ ಆಗಬೇಕಾದ್ರೆ ತ್ರಿವೃತ್ಕರಣ ಅಂತ ಮೂರು ಬೇಕು. ಭೂಮಿ, ನೀರು, ಮತ್ತೊಂದು ಬೆಂಕಿ, ಮೂರು ಬೇಕು. ಮೂರಿಲ್ಲದೆ ಬರೇ ಮಣ್ಣು ನೀರಿನಿಂದ ಏನೂ ಆಗೋದಿಲ್ಲ. ಮತ್ತೆ ಬೆಂಕಿ ಬೇಕು, ಶಾಖ. ಇವಾಗ ಮಣ್ಣಿನಲ್ಲಿ ಒಂದು ಬೀಜ ಹಾಕಿದರೆ ಅದಕ್ಕೆ ನೀರು ಹಾಕಿದರೆ ಸಾಲದು, ಬಿಸಿಲು ಬೀಳಬೇಕು. ಕೆಳಗಿನಿಂದ ನೀರು ಬೀಳಬೇಕು, ಮೇಲಿನಿಂದ ಬಿಸಿಲು ಬೀಳಬೇಕು. ಸೂರ್ಯಪ್ರಕಾಶ ಬೀಳದೇ ಇದ್ದರೆ ಬರೇ ನೀರಿನಿಂದ ಗಿಡಗಳು ಬೆಳೆಯೋದಿಲ್ಲ. ಅದನ್ನು ನೀವು ಗಿಡಗಳನ್ನು ಮನೆ ಒಳಗೆ ನೆಟ್ಟರೆ ಕೆಲವು ಬೆಳೀತಾವೆ, ಸ್ವಲ್ಪ ಸೂರ್ಯನ ಬೆಳಕು ಇಲ್ಲದೆ ಸಾಮಾನ್ಯವಾಗಿ ಒಳಗೆ ನೆಟ್ಟರೆ ಗಿಡಗಳು ಬೆಳೆಯೋದಿಲ್ಲ. ಮನೆ ಒಳಗೆ ಅದು ಹೊರಗೆ ಬಿಸಿಲಲ್ಲಿ ಇಡಬೇಕು. ಅದರಲ್ಲಿಯೂ ಕೂಡ ಕೆಲವು ಬಣ್ಣದ ಗಿಡಗಳಿದ್ದಾವಲ್ಲ, ಕ್ರೋಟನ್ ಗಾರ್ಡನ್ನಲ್ಲಿ ನಡ್ತಾರೆ. ನೀವು ಆ ಬಣ್ಣದ ಗಿಡಗಳನ್ನು ಮನೆ ಒಳಗೆ ಇಟ್ಟು ನೋಡಿ, ಎಲ್ಲ ಪೂರ್ತಿ ಹಸಿರಾಗಿ ಬಿಡುತ್ತೆ. ಅದನ್ನೇ ಬಿಸಿಲಿಗಿಡಿ, ಆ ಸೂರ್ಯನ ಕಿರಣಗಳಲ್ಲಿ 7 ಕಲರ್ಸ್ ಇದ್ದಾವಲ್ಲ ಅದೆಲ್ಲ ಎಲೆಗಳಲ್ಲಿ ಬರುತ್ತೆ. ಅದನ್ನೇ ನೀವು ಒಳಗಿಟ್ರೆ ಒಂದೇ ಬಣ್ಣ, ಯಾವ ಕಲರ್ಸು ಇಲ್ಲ, ಕ್ರೋಟನ್ನು. ಅದನ್ನು ಬಿಸಿಲಿಗೆ ತಂದಿಟ್ರೆ ವಿದಿನ್ 2 days ಬಣ್ಣ ಚೇಂಜ್ ಆಗ್ತಾ ಇರುತ್ತೆ. ಹಾಗೆ ಆ ಬಿಸಿಲು ಇಲ್ಲದೆ ಬೆಳವಣಿಗೆ ಅಂದರೆ ಬೆಂಕಿ, ಮಣ್ಣು ನೀರು ಬೆಂಕಿ ಮೂರು ಒಟ್ಟಾಗಬೇಕು. ಇದು ಮೂರು ಒಟ್ಟಾಗದೆ ಯಾವ ಕ್ರಿಯೆಯೂ ಆಗುವುದಿಲ್ಲ. ಆಗ ಗಿಡ ಬೆಳಿಬೇಕಾಗಿದ್ದರೂ ಮಣ್ಣಿನಲ್ಲಿ ಬೀಜ ಬಿತ್ತಬೇಕು, ನೀರು ಹಾಕಬೇಕು, ಮೇಲಿಂದ ಬೆಂಕಿ ಬಿಸಿಲು ಶಾಖ ಬೀಳಬೇಕು. ಅಡಿಗೆ ಆಗಬೇಕಾದ್ರೂ ಹಾಗೆ ಅಕ್ಕಿ ಇಡಬೇಕು, ಅದಕ್ಕೆ ನೀರು ಹಾಕಬೇಕು, ಕಡೆಯಿಂದ ಒಲೆಯಲ್ಲಿ ಬೆಂಕಿ ಹಾಕಬೇಕು. ಬೆಂಕಿ ಹಾಕದೇ ಇದ್ದರೆ ಅಡಿಗೆ ಆಗುವುದಿಲ್ಲ. ಮೂರು ಒಟ್ಟಾಗಬೇಕಪ್ಪ, ಒಟ್ಟು ಮಣ್ಣು ನೀರು ಬೆಂಕಿ. ಇಡೀ ಪ್ರಪಂಚ ತ್ರಿವೃತ್ಕರಣದಿಂದ ಆಗಿದೆ. ಅದನ್ನು ಪ್ರಾಚೀನರು ಯೋಚನೆ ಮಾಡಿಯೇ ಅವರಿಗೆ ನೀವು ಗುಲಾಬ್ ಜಾಮೂನು ಕೂಡ ಮಣ್ಣು ನೀರು ಬೆಂಕಿಯಿಂದ ಆದದ್ದು, ಸೆಗಣಿ ಕೂಡ ಮಣ್ಣು ನೀರು ಬೆಂಕಿಯಿಂದಲೇ ಆದದ್ದು. ಮನುಷ್ಯ ತಿಂದು ಆಹಾರ, ರುಚಿಕಟ್ಟಾದ ಆಹಾರವನ್ನು ತಿಂದು ವಿಸರ್ಜನೆ ಮಾಡಿದ ಮಲ ಕೂಡ ಮಣ್ಣು ನೀರು ಬೆಂಕಿಯಿಂದಲೇ ಆದದ್ದು. ವಾಸ್ತವಿಕ ಮೂಲತಃ ಏನೂ ಡಿಫರೆನ್ಸ್ ಇಲ್ಲ. ಎಲ್ಲದರಲ್ಲೂ ಇರತಕ್ಕ ಕಂಟೆಂಟ್ ಮೂರೇ. ತಿನ್ನುವ ಆಹಾರದಲ್ಲಿ ಮೂರೇ ಇರುವುದು, ವಿಸರ್ಜನೆ ಮಾಡಿದ ಮಲದಲ್ಲೂ ಮೂರೇ ಇರುವುದು. ಈಗ ತಿಂದದ್ದೇ ಹೋಗುತ್ತೆ. ಅದರಲ್ಲಿ ಇರತಕ್ಕ ಮೂರರದ ಪ್ರಮಾಣ ಬೇರೆ, ಇದರ ಮೂರರ ಪ್ರಮಾಣ ಬೇರೆ ಅಷ್ಟೇ. ಗೊಬ್ಬರದಲ್ಲೂ ಇರೋದು ಅದೇ, ಗುಲಾಬಿಯಲ್ಲೂ ಇರೋದು ಅದೇ. ಅದರ ಗೊಬ್ಬರ ವಾಸನೆ ಇತ್ತು, ಗುಲಾಬಿ ಪರಿಮಳವಾಯಿತು. ವಸ್ತು ಒಂದೇ, ಮಣ್ಣು ನೀರು ಬೆಂಕಿ. ಹೀಗೆ ಮೂರು ಬೇಕು. ಎರಡನೇ ಹೇಳಿದ್ರಲ್ಲಿ ಭೂರ್ಧರ ವಾರ್ಧರ ಅಂತ. ಮೂರನೇದು ಕಂಧರ ಅಂದರು. ಕಂಧರಧಾರಿನ್, ವಿಚಿತ್ರವಾದ ಶಬ್ದ ಇದು. ಕಂಧರ ಅಂತಂದ್ರೆ ಸಂಸ್ಕೃತ ಈಗ ಇರೋ ಅರ್ಥ. ಕಂಧರ ಅಂದ್ರೆ ಕುತ್ತಿಗೆ ಅಂತ. ಕಮ್ಮಂದ್ರೆ ಶಿರಸ್ಸು, ತಲೆಯನ್ನು ಧರಿಸಿದ್ದು ಕುತ್ತಿಗೆ. ಕಂಧರ ಅಂದ್ರೆ ಕುತ್ತಿಗೆ ಅಂತ. ಇದು ಕಂಧರಧಾರಿ ಅಂತ, ಕುತ್ತಿಗೆಯನ್ನು ಧರಿಸಿದವ ಅಂತ. ಈ ಒಂದು ವರ್ಣನೆ ಉಂಟು ಎಲ್ಲಿಯಾದರೂ. ಕುತ್ತಿಗೆಯನ್ನು ಧರಿಸಿದವನೇ ಅಂತ ದೇವರನ್ನು ಸ್ತೋತ್ರ ಮಾಡೋದ, ಮತ್ತೆ ಯಾವ ಧರಿಸಲಿಲ್ಲ ಅವರು. ಅದಲ್ಲ. ಕಂಧರ ಆದರೆ ಕಮ್ಮಂದ್ರೆ ಜಲ, ನೀರು. ಹಿಂದೆ ನೀರು ಬಂತಲ್ಲ, ಭೂಮಿಯನ್ನು ಧರಿಸಿದ, ಅಪ್ಪು ನೀರನ್ನು ಧರಿಸಿದ. ನೀರನ್ನು ಧರಿಸಿದ್ದು ಒಂದಿದೆ, ನೀರಿಗೆ ಕಾರಣವಾದ್ದು. ನೀರು ಒಳಗಿಂದ ಯಾವುದರ ಒಳಗೆ ನೀರು ಸೇರಿಕೊಂಡಿದೆಯೋ ಅಂದರೆ ನೀರಿಗೆ ಕಾರಣವಾದದ್ದು ಯಾವುದದು? ಅಗ್ನೇರಾಪಹ, ಅಗ್ನಿ, ಅದು ಕಂಧರ. ಅಗ್ನಿಯಿಂದ ನೀರು, ನೀರಿನಿಂದ ಭೂಮಿ. ಅದರಿಂದ ನೀರನ್ನು ತನ್ನ ಒಳಗೆ ಗರ್ಭೀಕರಿಸಿಕೊಂಡಿರತಕ್ಕ, ನೀರಿಗೂ ಕಾರಣವಾಗಿರತಕ್ಕಂಥ ವಸ್ತು ಉಂಟಲ್ಲ, ಅದು ಅಗ್ನಿ ತತ್ವ, ಅದು ಕಂಧರ. ಅದನ್ನೂ ಧಾರಣೆ ಮಾಡಿದವ. ಹಾಗಾದರೆ ಜಗತ್ತು ಮೂರರಿಂದ ಆಗಿದೆ, ಮಣ್ಣು ನೀರು ಬೆಂಕಿ. ಈ ಮೂರನ್ನು ಧಾರಣೆ ಮಾಡಿದವ ನೀನು. ಮತ್ತು ಜಗತ್ತು ನಿನ್ನಿಂದ ಅಲ್ಲದೆ ಇನ್ಯಾರಿಂದ ಆಗಬೇಕು? ಭೂರ್ಧರ ವಾರ್ಧರ ಕಂಧರಧಾರಿ. ಇನ್ನೊಂದು ವಿಶೇಷ, ಕಮ್ ಅಂದರೆ ಸುಖ. ಕಮ್ ಅಂದರೆ ತಲೆ, ಕಮ್ ಅಂದರೆ ಸುಖ, ಕಮ್ ಅಂದರೆ ನೀರು, ಎಲ್ಲ ಅರ್ಥಗಳು ಇದೆ. ಕಂಧರ ಅಂದರೆ ಕಮ್ ಅಂದರೆ ಆನಂದ. ಕಂಧರರು ಅಂದರೆ ಆನಂದವನ್ನು ಧರಿಸೋರು ಅಂದರೆ ಮುಕ್ತರು. ಅವರಿಗೂ ಧಾರಕ ನೀನು, ಕಂಧರಧಾರಿ. ಆಮೇಲೆ ಕಂಧರ ಅಂದರೆ ಕಮ್ ಅಂದರೆ ಕಾ ಅಂದರೆ ಬ್ರಹ್ಮವಾಯುಗಳು, ಅವರನ್ನೂ ಧರಿಸಿದಂಥ ಶಕ್ತಿ ನೀನು ಕಂಧರ.
ಅಷ್ಟೇ ಅಲ್ಲ, ಧಾರಿನ್ನಂದ್ರು ಬರೇ ಬ್ರಹ್ಮವಾಯುಗಳಲ್ಲ, ಇಡೀ ಜಗತ್ತಿನ ಸರ್ವಧಾರಕನೇ. ಹೀಗೆ ಈ ಶಬ್ದಗಳು ಹೇಗೆ ತುಂಡು ಮಾಡಿದರೆ ಹಾಗೆ ಹೊಸ 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 ರೀತಿಯಿಂದ ಭಗವಂತನ ಅಪೂರ್ವ ಗುಣಗಳನ್ನು ಹೇಳ್ತಾವೆ. ಭೂರ್ಧರ ವಾರ್ಧರ ಕಂಧರಧಾರಿನ್, ಹೀಗೆ ಶ್ರೀಧರನನ್ನು ಸ್ತೋತ್ರ ಮಾಡಿದರು. ಹೃಷಿಕೇಶ ಸುಕೇಶ ಪರೇಶ ವಿವಂದೇ ಶರಣೇಶ ಬಲೇಶ ಕಲೇಶ ಬಲೇಶ ಸುಖೇಶ. ಹೃಷಿಕೇಶ, ಹೃಷಿಕೇಶ ಅಂತಂದ್ರೆ ಪ್ರಸಿದ್ಧವಾದ ಅರ್ಥ ಹೃಷಿಕಗಳಿಗೆ ಈಶ. ಹೃಷಿಕಗಳು ಅಂದ್ರೆ ಇಂದ್ರಿಯಗಳು, ಅವುಗಳಿಗೆ ಈಶ. ಆಮೇಲೆ ಹೃಷಿ ಆನಂದ ರೂಪ ಮತ್ತು ಕೇಶ ಅಂದ್ರೆ ಆನಂದಕ್ಕೆ ಈಶ. ತಾನು ಆನಂದ ರೂಪ, ನಮ್ಮ ಎಲ್ಲರ ಕ ಅಂದ್ರೆ ಆನಂದಕ್ಕೆ ಈಶ. ನಮ್ಮ ಆನಂದಗಳಿಗೆ ಸ್ವಾಮಿ, ಅವನು ಸ್ವಯಂ ಆನಂದ ರೂಪ. ಕೇಶದಲ್ಲಿ ಇದ್ದು ಸೂರ್ಯಚಂದ್ರರ ಕಿರಣಗಳಲ್ಲಿದ್ದು ಜಗತ್ತಿಗೆ ಹರ್ಷವನ್ನು ಕೊಡುವವನು ಹೃಷಿಕೇಶ. ಮತ್ತೆ ಕೃಷ್ಣ ಕೇಶದಿಂದ ಭೂಮಿಗೆ ಅವತರಿಸಿ ಬಂದ ಆನಂದಮಯ ಹೃಷಿಕೇಶ. ಈ ರೀತಿಯಾಗಿ ಭಗವಂತನನ್ನು ಹೇಳ್ತಕ್ಕಂಥ ಆ ಶಬ್ದ ಹೃಷಿಕೇಶ. ಅದಕ್ಕೆ ಹೃಷಿಕೇಶ ಆನಂದಮಯವಾದ ಕೇಶವುಳ್ಳವ. ಆ ಕೇಶಾತ್ ಆನಖಾತ್ ಸರ್ವ ಏವ ಸುವರ್ಣ. ವೇದ ಹೇಳ್ತಾರೆ ಭಗವಂತನ ಕೇಶವೂ ಆನಂದಮಯ, ಭಗವಂತನ ಉಗುರು ಆನಂದಮಯ, ಸರ್ವವೂ ಆನಂದಮಯ ಅಂತ. ಅದರಿಂದ ಹೃಷಿಕೇಶ ಸುಕೇಶ ಅಂದ್ರು, ಆನಂದಮಯವಾದ ಕೇಶವುಳ್ಳ. ಇದು ಹೃಷಿಕೇಶದ ಅರ್ಥವೇ, ಸುಕೇಶ ಆನಂದಮಯವಾದಂಥ ಕೇಶವುಳ್ಳವನು. ಮತ್ತು ಕೇಶದಲ್ಲಿ ಇದ್ದು ಸು ಆನಂದವನ್ನು ಕೊಡ್ತಕ್ಕವ. ಕೇಶ ಅಂದ್ರೆ ಸೂರ್ಯಕಿರಣ, ಅದೇ ಹೃಷಿಕೇಶದ ಅರ್ಥ. ಸುಕೇಶ ಆನಂದಮಯವಾದ ಕೇಶ, ಹೃಷಿಕೇಶ. ಆಮೇಲೆ ಕ ಈಶ ಬ್ರಹ್ಮರುದ್ರರು, ಅವರಿಗೆ ಹರ್ಷವನ್ನು ಕೊಟ್ಟವ ಸುಕೇಶ. ಕ ಈಶರಿಗೆ ಸುಖವನ್ನು ಕೊಟ್ಟವ ಹೃಷಿಕೇಶ ಸುಕೇಶ. ಪರೇಶ ವಿವಂದೇ, ಯಾರು ಈ ಜಗತ್ತನ್ನು ನಿಯಂತ್ರಿಸುವ ಪರಶಕ್ತಿಗಳೋ ಅವರಿಗೂ ಈಶ. ಯಾರು ಸುಕೇಶರೋ, ಸು ಅಂದ್ರೆ ನಿರ್ದುಷ್ಟವಾದ ಕ ಅಂದ್ರೆ ಆನಂದ, ಅದಕ್ಕೆ ಈಶರಾದವರು ಅಂದ್ರೆ ಮುಕ್ತರು, ಅವರಿಗೂ ಸುಕೇಶ ಪರ, ಅವರನ್ನು ಮೀರಿ ನಿಂತವ, ಸುಕೇಶರಿಗಿಂತಲೂ ಮಿಗಿಲಾಗಿರ್ತಕ್ಕವ ಮತ್ತು ಎಲ್ಲರಿಗೂ ಈಶನಾದವ. ಅಂಥ ಭಗವಂತನೇ ವಿವಂದೇ ಶರಣೇಶ ಕಲೇಶ ಬಲೇಶ ಸುಖೇಶ. ಶರಣೇಶ, ಯಾರು ಅವನನ್ನು ಶರಣ ರಕ್ಷಕ ಅಂತ ನಂಬಿದ್ರೋ ಅಂಥವರಿಗೆ ರಕ್ಷಣೆಯನ್ನು ಕೊಟ್ಟು ಅವರನ್ನು ನಿಯಂತ್ರಿಸುವವನು ಶರಣೇಶ. ಆಮೇಲೆ ಕಲೇಶ, ಈ ಪ್ರಪಂಚದ ಸೃಷ್ಟಿಯಾಗುವುದಕ್ಕೆ ಷೋಡಶ ಕಲಃ ಪುರುಷ ಅಂತ 16 ಕಲೆಗಳು ಬೇಕು. 16 ಕಲೆಗಳಿಂದ ಪ್ರಪಂಚ ನಿರ್ಮಾಣ ಆಯಿತು. ಅದರಿಂದ ಭಗವಂತನನ್ನ ಈ 16 ಕಲೆಗಳಿಗೆ ಈಶ, ಅದರಿಂದ ಅವನ ಕಲೇಶ ಅಂತ ಹೇಳ್ತಾರೆ. 16 ಕಲೆಗಳು ಯಾವುದು ಅದನ್ನು ನಾನು ಬಹಳ ಬಾರಿ ಹೇಳಿದ್ದೆ. ಒಂದು 16ನೇದ್ದು ಜೀವಕಲೆ, ಆ ಜೀವನಿಗೆ 15 ಜಡ ಕಲೆಗಳು ಆವರಣ. ಇದೇ ಪ್ರಪಂಚ ಅಂತಂದ್ರೆ 16 ಅಂದ್ರೆ ಜೀವ, ಅದಕ್ಕೆ 15 ಜಡ ಆವರಣಗಳು. ಅದೇ ಶ್ರದ್ಧೆ, ಪಂಚಭೂತಗಳು 6 ಆಯಿತು. ಶ್ರದ್ಧಾ ಖಂ ವಾಯುರ್ ಜ್ಯೋತಿರಾಪ ಪೃಥಿವಿ. 7ನೇದು ಇಂದ್ರಿಯಗಳ ಬೇಲಿ. ಆಮೇಲೆ 8ನೇದು ಮನಸ್ಸು. 9ನೇದು ಅನ್ನ. 10ನೇದು ಅನ್ನದಿಂದ ಬರತಕ್ಕಂಥ ಸ್ಟೆಮಿನಾ ವೀರ್ಯ. ಆಮೇಲೆ 12, 13, 14, 11, 12, 10, 11, 12, 9 ವೀರ್ಯ, ತಪಸ್ಸು, ಮಂತ್ರ, ಕರ್ಮ. ಇದು 11, 12, 13 10 ತನಕ ಆಯ್ತು. 9ನೇದು ಅನ್ನ, 10ನೇದು ವೀರ್ಯ, 11, 12, 13 ತಪಸ್ಸು, ಮಂತ್ರ, ಕರ್ಮ. ಅಂದರೆ ಮನಸ್ಸಿನ ಯೋಚನೆ, ಮಾತು ಮತ್ತು ಕೃತಿ. ಅದು 13 ಆಯಿತು. ಅಲ್ಲಿಗೆ 14ನೇದು ಲೋಕ, ಪೊಸೆಷನ್, ಒಡೆತನ. ಆಮೇಲೆ ಲೋಕೇಶು ನಾಮ, ನೇಮ್ ಆ್ಯಂಡ್ ಫೇಮ್, ಹೆಸರು. ಹೆಸರು ಅಂದರೆ 2, ಅವನಿಗೆ ತಂದೆ ಇಟ್ಟ ಹೆಸರು ಮತ್ತು ಅವನ ಹೆಸರು ಗಳಿಸುತ್ತಾನೆ. ಒಳ್ಳೆ ಹೆಸರು ಗಳಿಸಿದ್ರು. ಹೆಸರು ಗಳಿಸುವುದು ಅಂದರೆ ಫೇಮಸ್ ಅಂತ ಅರ್ಥ. ಅದನ್ನ ಹೆಸರು ಅಂದರೆ ನೇಮ್ ಆ್ಯಂಡ್ ಫೇಮ್. ಇದು ಇಷ್ಟು ಬೇಲಿಗಳು, 15 ಜಡ ಬೇಲಿಗಳಿಂದ ಆವೃತನಾಗಿ ಒಳಗೆ ಸಿಕ್ಕಿ ಹಾಕಿಕೊಂಡ 16ನೇವನು ಜೀವ. ಇದೇ ಸಂಸಾರ ಅಂದರೆ ಇದೇ 16 ಕಲೆಗಳು. ಜೀವನಿಗೆ 15 ಕಲೆಗಳ ಆವರಣವನ್ನು ಮಾಡಿ ಸಂಸಾರದಲ್ಲಿ ಇಟ್ಟವನೇ ಕಲೇಶ. ಕಲೆಗಳಿಗೆ ಈಶ. ಆದ್ದರಿಂದಲೇ 15 ಬೇಲಿ ಒಳಗಿರುವುದರಿಂದ ಇವರಿಗೆ ಕ ಲೇಷ, ಆನಂದದ ಲೇಷ ಮಾತ್ರ, ಪೂರ್ಣಾನಂದ ಇಲ್ಲ. ಕ ಅಂದ್ರೆ ಆನಂದ, ಲೇಷ ಅಂದ್ರೆ ಕಿಂಚಿತ್ತು. ಅದು ಯಾರಿಗೆ? ಶರಣ, ಎಲ್ಲರಿಗೂ ಆಶ್ರಯನಾದವನೇ, ಎಲ್ಲರ ರಕ್ಷಕನೇ. ಮತ್ತೆ ಈಶ ಕಲೇಶ,
ಈಶಾದಿಗಳಿಗೆ, ಈಶರು ಅಂದರೆ ಜಗತ್ತನ್ನು ನಿಯಂತ್ರಿಸ್ತಕ್ಕಂಥ ಬ್ರಹ್ಮರುದ್ರಾದಿಗಳಿಗೂ ಕೂಡ ಕಲೇಶ, ಆನಂದದ ಲೇಶವನ್ನು ಮಾತ್ರ ಕೊಟ್ಟವ ನೀನು, ಪೂರ್ಣಾನಂದವನ್ನು ಕೊಟ್ಟಿ. ಯಾಕಂದ್ರೆ ಪೂರ್ಣಾನಂದ ನೀನು ಒಬ್ಬನೇ. ಶರಣ ಈಶ ಕಲೇಶ. ಆಮೇಲೆ ಬಲೇಶ, ಎಲ್ಲ ಬಲಗಳಿಗೆ ಒಡೆಯನಾಗಿರ್ತಕ್ಕಂಥವ, ಬಲಿಷ್ಠರಿಗೂ ಒಡೆಯನಾದವ. ಆದರೆ ಉಳಿದವರಿಗೆಲ್ಲ ಬರೇ ಬಲೇಶವನ್ನು ಕೊಟ್ಟವ. ಬಾ ಅಂದ್ರೂ ಬಲ, ಸಂಸ್ಕೃತದಲ್ಲಿ ಬಲ ಅಂದ್ರೂ ಬಲ, ಬಂ ಬಲ ಮುಚ್ಯತೆ ಅಂತ. ಬಲೇಶ, ಉಳಿದವರಿಗೆಲ್ಲರಿಗೂ ನಿನ್ನ ಸಾಮರ್ಥ್ಯದ ಒಂದು ಲೇಶವನ್ನು ಕೊಟ್ಟವ. ಬ ಲೇಶ, ನೀನು ಬಲ ಈಶ, ನೀನು ಎಲ್ಲ ಬಲಗಳಿಂದ ಪೂರ್ಣ. ಉಳಿದವರಿಗೆ ಬಾ ಅಂದರೆ ಬಲದ ಲೇಶವನ್ನು ಕೊಟ್ಟವ. ಅಥವಾ ಬಕಾಮನೆ ಅಂತ ಧಾತು ವೇದದಲ್ಲಿ ನಂತರ. ಬಾ ಅಂದರೆ ಬಯಕೆ, ನೋಡಿ ಎಲ್ಲ ಅಬ್ರಿವೇಶನ್, ಬಯಕೆಯ ಅಬ್ರಿವೇಶನ್ ಬಾ. ಬಾ ಅಂದರೆ ಬಯಕೆ ಅಂತ ಅರ್ಥ ಸಂಸ್ಕೃತದಲ್ಲಿ. ಕಾಮನೆ ಅಂತ ಧಾತು. ಅವರವರ ಕಾಮನೆಗಳ ಲೇಶವನ್ನು ಮಾತ್ರ, ಮತ್ತೆ ನಾವು ಬಯಸಿದ್ರಲ್ಲಿ 90% ಆಗುವುದಿಲ್ಲ, 10% ಆಗುವುದು. ಆದ್ದರಿಂದ ಲೇಶ, ಅವರವರ ಬಯಕೆಯ ಲೇಶವನ್ನ, ಯಾಕಂದ್ರೆ ಅವ್ರು ಎಷ್ಟು ಯೋಗ್ಯರೋ ಅಷ್ಟು, ಅವರು ಬಯಸಿದ್ದನ್ನೆಲ್ಲ ಕೊಡುವುದಿಲ್ಲ ನೀನು. ಬಯಸಿದ್ದಲ್ಲಿ ಅವ್ರಿಗೆ ಎಷ್ಟು ಅದನ್ನ ಯೋಗ್ಯತೆ ಇದೆಯೋ ಆ ಲೇಶವನ್ನಷ್ಟೇ ಕೊಡತಕ್ಕವ. ಹೀಗೆ ಶರಣೇಶ ಕಲೇಶ ಬಲೇಶ ಸುಖೇಶ, ಎಲ್ಲರ ಸುಖಕ್ಕೆ ನೀನು ಸ್ವಾಮಿ. ಅಷ್ಟೇ ಅಲ್ಲ, ಸುಖ, ಖಮ್ ಅಂದರೆ ಆಕಾಶ, ಆ ಆಕಾಶಕ್ಕೂ ನೀನು ಒಡೆಯ. ಪೃಥ್ವಿಯ ತೇಜಸ್ಸು ವಾಯು ಆಕಾಶ ಅಂತ ಹಿಂದೆ 3 ತ್ರಿವೃತ್ಕರಣ ಹೇಳಿದ್ರು. ಅಷ್ಟೇ ಅಲ್ಲಪ್ಪ, ಆಕಾಶಕ್ಕೂ ನೀನು ಒಡೆಯ ಅಂದ್ರು. ಆಕಾಶಕ್ಕೂ ಒಡೆಯರು ಸುಮಾರು ಜನ, ಖೇಶರು ಸುಮಾರು ಜನ ಇದ್ದಾರೆ. ಖೇಶ ಅಂದರೆ ಗಣಪತಿಯು ಖೇಶ, ಅವನ ಆಕಾಶಾಭಿಮಾನಿ. ಗಣಪತಿಯ ತಾಯಿಯೂ ಖೇಶ, ಪಾರ್ವತಿಯು ಆಕಾಶಮಾನಿನಿ. ಗಣಪತಿಯ ಅಪ್ಪನೂ ಖೇಶ, ಶಿವನೂ ಆಕಾಶಮಾನಿ. ವಾಯುದೇವರು ಖೇಶ, ಆಕಾಶ ಅವ್ಯಾಕೃತ ಆಕಾಶಮಾನಿನಿ. ಲಕ್ಷ್ಮಿಯೂ ಅವ್ಯಾಕೃತ ಆಕಾಶಮಾನಿನಿ. ಈ ಖೇಶರೆಲ್ಲ ಇದ್ದಾರೆ, ಇಷ್ಟು ಮಂದಿ ಖೇಶ ಇದ್ದಾರೆ. ಅದಕ್ಕೆ ಸುಖೇಶ ಅಂದ್ರು. ಈ ಖೇಶರಿಗೂ ಶ್ರೇಷ್ಠರಾಗಿರ್ತಕ್ಕ, ಪರಮ ಶ್ರೇಷ್ಠನಾಗಿರತಕ್ಕಂಥ ಸ್ವತಂತ್ರನಾದ ಆನಂದಮಯನಾದ ಸುಖೇಶ ನೀನು. ಆಮೇಲೆ ಖಮ್ ಅಂದ್ರೆ ಇಂದ್ರಿಯಗಳು. ಖೇಶ ಎಲ್ಲ ಇಂದ್ರಿಯಗಳಿಗೆ, ಹೃಷಿಕೇಶ ಅದೇ ಅದರ ಅರ್ಥ. ಹೃಷಿಕ ಅಂದ್ರೆ ಇಂದ್ರಿಯ, ಅದಕ್ಕೆ ಈಶ. ಖೇಶ ಅಂತ ಕೊಟ್ಟು ಅದನ್ನೇ ವಿವರಣೆ ಮಾಡೋದು. ಖಮ್ ಅಂದ್ರೆ ಇಂದ್ರಿಯ, ಎಲ್ಲ ಇಂದ್ರಿಯಗಳಿಗೂ ನೀನು ಒಡೆಯ, ಇಂದ್ರಿಯಗಳಿಂದ ಸುಖದ ಅನುಭವವನ್ನು ಕೊಡತಕ್ಕಂತೆ. ಹೀಗೆ ಹೃಷಿಕೇಶ ಸುಖೇಶ ಬಲೇಶ ಶರಣ ಕಲೆ ಬಲೆ ಶರಣೇಶ ಬಲೆ ಕಲೇಶ ಬಲೇಶ ಸುಖೇಶ. ಹೃಷಿಕೇಶ ಸುಖೇಶ ಪರೇಶ ವಿವಂದೇ ಶರಣೇಶ ಕಲೇಶ ಬಲೇಶ ಸುಖೇಶ. 10 ರೂಪಗಳನ್ನು ನಾವು ನೋಡಿದೆವು. ಇನ್ನು ಪದ್ಮನಾಭ, ದಾಮೋದರ, ಈ ನಾಮಗಳನ್ನು ಎಷ್ಟು ಬಗೆಯಿಂದಲೂ ಚಿಂತನೆ ಮಾಡಬಹುದು. ನಾನು ನಿಮಗೆ ಸ್ವಲ್ಪ ಅದನ್ನು ಹೇಗೆ ಮಾಡ್ಲಿಕ್ಕೆ ಬರುತ್ತೆ, ಸಹಜವಾಗಿ ಹೇಗೆ ಅದನ್ನು ಛೇದ ಮಾಡ್ಲಿಕ್ಕೆ ಬರುತ್ತೆ ಅನ್ನೋದು ಲೇಷ ಮಾತ್ರ. ಅದು ಕೂಡ ಅದು ಹೇಗೆ ಕಲೇಶ ಬಲೇಶ ಇದ್ದ ಹಾಗೆ ಇದು ಅರ್ಥಲೇಷ. ಆ ಮಂತ್ರದ, ಆ ಸ್ತೋತ್ರದ ಅರ್ಥ, ನಾನು ಕಂಡುಕೊಂಡ ಅರ್ಥದ ಒಂದು ಲೇಷವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಶರಣೇಶ ಕಲೇಶ ಬಲೇಶ ಸುಖೇಶ ಪದ್ಮನಾಭ ಶುಭೋದ್ಭವ ವಂದೇ ಸಂಭೃತ ಲೋಕಭರಾಭರ ಭೂರೇ. ಪದ್ಮನಾಭ ಅಂದರೆ ಪ್ರಸಿದ್ಧವಾದ ಅರ್ಥ, ಎಲ್ರಿಗೂ ಅರ್ಥ ಆಗತ್ತೆ. ಲೋಕಾತ್ಮಕವಾದ ಬ್ರಹ್ಮಾಂಡ ರೂಪವಾಗಿರತಕ್ಕಂಥ ಕಮಲವನ್ನು ನಾಭಿಯಲ್ಲಿ ಧರಿಸಿದವ, ಪದ್ಮ ನಾಭಿಯಲ್ಲಿ ಉಳ್ಳವ ಪದ್ಮನಾಭ. ಪದ್ಮಂ ನಾಭೋ ಯಸ್ಯ ಸಹ, ಚಿಕ್ಕ ಮಕ್ಕಳಿಗೂ ಗೊತ್ತಿರುವ ಅರ್ಥ. ಆದರೆ ಇಷ್ಟೇ ಅರ್ಥ ಅಲ್ಲ, ಅದಕ್ಕೆ ತುಂಬ ಅರ್ಥಗಳಿದೆ. 1-2-3 ಹೊಸ ಅರ್ಥಗಳನ್ನು ಹೇಳ್ತೇನೆ ನಿಮಗೆ. ಪದ್ಮೋ ಬ್ರಹ್ಮ ಸಮುದ್ದಿಷ್ಟ ಪದ್ಮಾ ಶ್ರೀರಪಿ ಚೋಚ್ಯತೆ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಉಲ್ಲೇಖ ಮಾಡಿದ ಒಂದು ಕೋಶ. ಪದ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ, ಕಮಲ ಅಲ್ಲ. ಕಮಲವೂ ಹೌದು, ಅಲ್ಲ ಅಂತಲ್ಲ, ಅದು ಪದ್ಮಂ ಅಂದ್ರೆ ಕಮಲ, ಪದ್ಮಃ ಅಂತಂದ್ರೆ ಬ್ರಹ್ಮ. ಚತುರ್ಮುಖ ಬ್ರಹ್ಮ ಪದ್ಮಃ, ಪದ್ಮಃ ನಾಭವ್ಯಸ್ಯ, ಪದ್ಮಂ ಅಲ್ಲ, ಚತುರ್ಮುಖ ಬ್ರಹ್ಮನೇ ಯಾರು ನಾಭಿಯಲ್ಲಿದ್ದಾನೋ ಅವನು ಪದ್ಮನಾಭ. ಆಮೇಲೆ ಪದ್ಮ ಅಂತಂದ್ರೆ ಏನು ನಿಜವಾಗಿ? ಕಮಲ ಯಾವುದು? ಅಜಸ್ಯ ನಾಭಾ ವಿಜಯಸ್ಯ ನಾಭೇ ಅಭೂಚ್ಛ್ರುತೆ ಪುಷ್ಕರಂ ಲೋಕಸಾರಂ. ಅದು ಪದ್ಮ ಅಂದರೆ ಕೋಶ. ಯಾವ ಕೋಶ? ಭುವನ ಕೋಶ. ಬ್ರಹ್ಮಾಂಡವೇ ಪದ್ಮ ಅಂದರೆ. ಹಾಗಾದರೆ ಪದ್ಮ ಅಂದರೆ ಪದ್ಮಾಕಾರವಾಗಿ ಅಭಿವ್ಯಕ್ತವಾಗಿರತಕ್ಕ ಕಮಲದ ಮೊಗ್ಗಿನಂತೆ, ಅದು ಅಂಡದ ಹಾಗೆ ಆಗುವುದು, ಕಮಲದ ಮೊಗ್ಗಿನ ಹಾಗೆ ಇರತಕ್ಕಂಥ ಬ್ರಹ್ಮಾಂಡ. ಅದಕ್ಕೆ ಪದ್ಮಸ್ಯ, ವಿಶ್ವಕ್ಕೆ, ಇಡೀ ಬ್ರಹ್ಮಾಂಡಕ್ಕೆ ನಾಭ. ನಾಭ ಅಂದರೆ ನಾಭಿ, ನಾಭಿರೇವ ನಾಭ. ಅದು ನಾಭಿ ಶಬ್ದವೇ ನಾಭ ಆದದ್ದಲ್ಲ, ಪದ್ಮ ನಾಭಿಯಲ್ಲಿರುವ. ನಾಭಿ ಅಂದ್ರೆ ನಾಭಿರಿತ್ಯಥ ನಾಮಸ್ಯಾತ್ ಹರೇಃ ಸರ್ವಾಶ್ರಯೋ ಯತಃ. ಇದು ಆಚಾರ್ಯ ಭಾಗವತಾರ್ಥದಲ್ಲಿ ಹೇಳಿದ ಅರ್ಥ. ನಾಭಿ ಅಂತ ಭಗವಂತನಿಗೆ ಹೆಸರು. ಯಾಕೆ ಅಂದ್ರೆ ನಾಭಿ ಅಂದ್ರೆ ಎಲ್ಲಕ್ಕೂ, ನಾಭಿ ಅಂದ್ರೆ ಆಶ್ರಯ ಅಂತ ಅರ್ಥ. ನಹ ಬಂಧನೆ ಅಂತ, ಎಲ್ಲವೂ ಹೋಗಿ ಸೇರಿಕೊಳ್ಳುವುದು ಅಲ್ಲಿ.
ಈ ಚಕ್ರದ ಮಧ್ಯದ ಮರದ ತುಂಡು ಉಂಟಲ್ಲ, ಅದಕ್ಕೆ ಪಟ್ಟಿಗಳನ್ನು ಹಾಕ್ತಾರೆ, ಅದು ಹೊರಗಿಂದ ಪಟ್ಟಿ ಮಾಡ್ತಾರೆ. ಈ ಮರದ ಚಕ್ರ ಹಿಂದೆ ಗಾಡಿಗೆ ಹಾಕುವ ಚಕ್ರಕ್ಕೆ ಮಧ್ಯದ ಒಂದು ಪೀಸ್ ಇದೆ, ಆ ಪೀಸಿನಲ್ಲಿ ಎಲ್ಲ ಆ ಸ್ಪೋಕ್ಸ್ ಅರಗಿಲುಗಳನ್ನು ಹಾಕ್ತಾರೆ. ಆ ಅರಗಿಲುಗಳಿಗೆ ಹೊರಗಿನ ಪಟ್ಟಿಯನ್ನು ದೊಡ್ಡ ಚಕ್ರ ಆಯಿತು. ಆ ಇಡೀ ದೊಡ್ಡ ಚಕ್ರದ ಹೊರಗಿನ ಸುತ್ತಿನ ಪೀಸು, ಅದನ್ನು ಕಟ್ಟಿ ಹಿಡಿದಂತಹ ಮಧ್ಯದ ಸ್ಪೋಕ್ಸು, ಎಲ್ಲಕ್ಕೂ ಆಶ್ರಯ ಯಾವುದು? ನಾಭಿ. ಅದರಿಂದ ನಾಭಿ ಅಂತ ಅನ್ನುವ ಶಬ್ದಕ್ಕೆ ಅರ್ಥ ಸರ್ವಾಶ್ರಯ ಅಂತ. ಎಲ್ಲವೂ ನಶ್ಯತಿ, ಅಲ್ಲಿ ಬಂದು ಸೇರಿಕೊಂಡು ಅದರಲ್ಲಿ ಅಂಟಿಕೊಂಡಿರುವುದರಿಂದ ನಿಂತಿದೆ ಇಡೀ ಚಕ್ರ. ಆ ಮಧ್ಯದ ಮರ ತುಂಡಾಗಿ ಹೋದರೆ ಇಡೀ ಚಕ್ರ ಮುರಿದು ಬಿಡುತ್ತೆ. ಆದ್ದರಿಂದ ನಾಭಿ ಅನ್ನೋದು ಇಡೀ ಚಕ್ರದ ಎಲ್ಲ ಅವಯವಗಳಿಗೂ ಆಶ್ರಯವಾದದ್ದು. ಹಾಗೆಯೇ ಇಡೀ ಜಗತ್ತಿಗೆ ಆಶ್ರಯನಾದ್ರಿಂದ ಭಗವಂತನಿಗೆ ನಾಭಿ ಅಂತ ಹೆಸರು. ಪದ್ಮಸ್ಯ ನಾಭಿ, ಇಡೀ ಬ್ರಹ್ಮಾಂಡಕ್ಕೆ ನಾಭಿ ಆಶ್ರಯನಾದವ ಪದ್ಮನಾಭ. ಈ ರೀತಿಯಾಗಿ ಈ ಶಬ್ದಗಳನ್ನು ಬೇರೆ ಬೇರೆ ರೀತಿಯಿಂದ ನಾವು ಅನುಸಂಧಾನ ಮಾಡಲಿಕ್ಕೆ ಬರುತ್ತೆ. ಪದ್ಮ ಮತ್ತು ನಾಭಿ ಅವನು. ಪದ್ಮ ಅವನೇ ಪದ್ಮ. ಪದ್ಮ ಅಂದ್ರೆ ಏನು? ಪ್ರಪದ್ಯತೆ, ಎಲ್ಲರೂ ಶರಣಾಗತಕ್ಕಂಥ ವಸ್ತು ಅಂತ ಅರ್ಥ. ಎಲ್ಲರೂ ಬಯಸುವಂಥ ವಸ್ತು ಅಂತ. ಹೂವುಗಳಲ್ಲಿ ಕಮಲ ಎಲ್ಲರೂ ಬಯಸುವಂತಹ ಚೆಲುವಿನ ರಾಶಿ, ಅದಕ್ಕೋಸ್ಕರ ಅದನ್ನು ಪದ್ಮ ಅಂತ ಕರೆದು. ಎಲ್ಲರೂ ಬಯಸುವಂತಹದ್ದು, ಎಲ್ಲರೂ ಬಯಸುವ, ಎಲ್ಲರೂ ಶರಣಾಗುವ ವಸ್ತು ಪದ್ಮ. ಆದ್ದರಿಂದ ಭಗವಂತನೇ ಪದ್ಮ ಮತ್ತು ಎಲ್ಲರಿಗೂ ಆಶ್ರಯ. ಆದ್ದರಿಂದ ಭಗವಂತನೇ ನಾಭಿ. ಪದ್ಮನು ಅವನೇ, ನಾಭಿಯೂ ಅವನೇ, ಆದ್ದರಿಂದ ಅವನು ಪದ್ಮನಾಭ. ಪದ್ಮನಾಭ ಶುಭೋದ್ಭವ ಒಂದೇ. ಶುಭದ ಉದ್ಭವ ಯಾರಿಂದ ಆಗುತ್ತೋ ಅವನು ಶುಭೋದ್ಭವ. ಎಲ್ಲ ಮಂಗಲಗಳಿಗೆ ನೀನು ತವರು ಮನೆ ಎಂದರು. ಎಲ್ಲ ಶುಭಗಳು, ಕಲ್ಯಾಣಗಳು, ಧರ್ಮಗಳು ನಿನ್ನಲ್ಲಿ ಉದ್ಭವಗೊಳ್ಳುತ್ತವೆ ಮತ್ತು ನಮ್ಮಲ್ಲಿ ಇರತಕ್ಕಂಥ ಶುಭವೂ ನಿನ್ನಿಂದಲೇ ಉದ್ಭವ ಆಗಬೇಕು. ಜೀವಜಾತದಲ್ಲಿ ಶುಭನಾದ ಚತುರ್ಮುಖನ ಉದ್ಭವ ನಿನ್ನಿಂದ ಆಯಿತು. ಹೀಗೆ ಪದ್ಮನಾಭ ಶುಭೋದ್ಭವ ಒಂದೇ. ಸಂಭೃತ ಲೋಕ ಭರಾಭರ ಭೂರೇ. ಸಂಭೃತ ಲೋಕ, ಇಡೀ ಲೋಕಗಳು ಅದೇ ಪದ್ಮನಾಭ ಅನ್ನೋದರದ್ದೇ ಅರ್ಥ ಇದು. ಪದ್ಮ ಅಂದರೆ ಲೋಕಗಳು, ಅದು ನಿನ್ನಲ್ಲಿ ಸಂಭೃತವಾಗಿದೆ, ನಿನ್ನ ಹೊಟ್ಟೆಯಲ್ಲಿ ಅಡಗಿದೆ, ನೀನು ಅದನ್ನು ಭರಿಸಿಕೊಂಡಿದ್ದಿ. ಸಂಭೃತ ಲೋಕ, ಸಂಭೃತ ಲೋಕ. ಭರಾಭರ ಅಂದರೆ ಈ ಜಗತ್ತನ್ನು ಭರಿಸಿದವನು ನೀನು, ಭರಿಸದವನು ನೀನು ಅಂದರು. ನೀನು ಭರನೂ ಹೌದು, ನೀನು ಅಭರನೂ ಹೌದು. ಭರ, ನೀನು ಅಭರ. ಅದೇನು, ನೀನು ಧರಿಸಿದವನು ಹೌದು, ನೀನು ಧರಿಸಿದವನು ಅಲ್ಲ. ಗೀತೆಯಲ್ಲಿ ಕೂಡ ಹೇಳ್ತಾನೆ, ಭೂತಪನ್ನಚ ಭೂತಸ್ಥಃ, ನಾನು ಎಲ್ಲವನ್ನು ಧರಿಸಿದ್ದೇನೆ, ಯಾವುದು ನನ್ನಲ್ಲಿಲ್ಲ, ನಾನು ಯಾವುದಲ್ಲೂ ಇಲ್ಲ, ಯಾವುದನ್ನು ಧರಿಸಿಲ್ಲ. ಎಲ್ಲವನ್ನೂ ಧರಿಸಿದ್ದಾನೆ ಸರ್ವಾಶ್ರಯ, ಆದ್ದರಿಂದ ಯಾವುದನ್ನೂ ಧರಿಸಲಿಲ್ಲ ನಿರ್ಲಿಪ್ತ. ಆದ್ದರಿಂದ ನೀನು ಎಲ್ಲವನ್ನೂ ಭರಿಸಿದವ, ಆದರೆ ಯಾವುದನ್ನೂ ನೀನು ಹೊತ್ತುಕೊಳ್ಳಿಲ್ಲ. ಯಾಕಂದ್ರೆ ಹೊತ್ತುಕೊಳ್ಳೋದು ಅಂದರೆ ಹೆಗಲು ನೋವಾಗಬೇಕು, ನೀನು ಹೆಗಲು ನೋವು ಆಗೋದಿಲ್ಲ, ನೀನು ಅಂಟಿಕೊಳ್ಳೋದೇ ಇಲ್ಲ, ಎಲ್ಲವನ್ನೂ ಹೊತ್ತುಕೊಂಡಿದ್ದೆ, ಅದರಿಂದ ಆದರೂ ಯಾವುದನ್ನು ಹೊತ್ತುಕೊಂಡಿಲ್ಲ. ಹೊತ್ತುಕೊಳ್ಳುವುದು ಅಂದರೆ ಹತ್ತಿಸಿಕೊಳ್ಳುವುದು, ಅಂಟಿಸಿಕೊಳ್ಳುವುದು. ಹೊತ್ತಿದ್ದಿ ಆದರೆ ಹತ್ತಿಕೊಳ್ಳಿಲ್ಲ. ಅದು ಹತ್ತುವುದು. ಹತ್ತುವುದು ಅಂದರೆ ಹತ್ತುವುದು, ಆ ಹತ್ತಬೇಕಾದ್ರೆ ಮೊದಲು ಹತ್ತಿಕೊಳ್ಳಬಾರದು, ಅದು ಹತ್ತಬಾರದು. ನಮಗೆ ಹತ್ತಿದ್ರೆ ನಮಗೆ ಹತ್ತಲಿಕ್ಕೆ ಆಗೋದಿಲ್ಲ. ಹತ್ತಬೇಕು ಅಂದರೆ ಹತ್ತಬಾರದು. ಅದಕ್ಕೋಸ್ಕರ ಹತ್ತಿಕೊಳ್ಳದೇ ಇರುವುದು, ಅಂಟಿಸಿಕೊಳ್ಳದೇ ಇರುವುದು, ಅದಿದ್ದರೆ ಹತ್ತಲಿಕ್ಕಾಗತ್ತೆ. ನಾನು ಹಿಂದೆ ಒಂದು ಹೇಳಿದ್ದೆ, ನಾನು ಬಾಲ್ಯದಲ್ಲಿ ಕನ್ನಡದಲ್ಲಿ ಒಂದು ಪದ್ಯ ಬರೆದಿದ್ದೆ. ಹತ್ತಿ ಹತ್ತಿಯು ಮತ್ತೆ ಇಳಿಯಲೇಬೇಕಾದರೆ ನನ್ನಂಥ ಹತ್ತದವನೇ ವಾಸಿ ಅಂತ. ಅಂದರೆ ಅಲ್ಲಿ ಹತ್ತದವನು ಅಂದರೆ ಡಿಟ್ಯಾಚ್ಡ್ ಅಂತ ಅರ್ಥ ಒಂದು, ಮತ್ತೊಂದು ಮೇಲಕ್ಕೆ ಹತ್ತಲಿಕ್ಕೆ ಪ್ರಯತ್ನವೇ ಮಾಡಿದವನು ಅಂತ. ಮೇಲೆ ಹತ್ತಿಯು ಮತ್ತೆ ಇಳಿಯಲೇಬೇಕಾದರೆ ನನ್ನಂಥ ಹತ್ತದವನೇ ವಾಸಿ. ನೀವು ಹತ್ತಿದ್ರಿ, ಮತ್ತೇನು ಮಾಡಿದ್ರಿ? ಇಳಿದ್ರಿ, ಮತ್ತೆ ಇಳಿಯೋದೇ ಆದರೆ ನಾನು ಇಳಿಯೋದು ಕೂತಲೇ ಇದ್ದೆ, ನಾನು ಹತ್ತಲಿಲ್ಲ, ಯಾಕಂದ್ರೆ ಇಳಿಯೋ ಕೆಲಸ ಉಳಿತಲ್ಲ. ಹತ್ತುವವರು ಇಳಿಲಿಕ್ಕೆ ಹತ್ತುವುದಾದರೆ ನಾನು ಹತ್ತಿ ಏನು ಮಾಡಿದೆ? ನೀವು ಕೆಳಗೆ ಬಂದ್ರಿ, ನಾನು ಆರಾಮಾಗಿ ಕೂತಿದ್ದೇನೆ. ಹತ್ತಿಯೂ ಮತ್ತೆ ಇಳಿಯಲೇಬೇಕಾದರೆ ನನ್ನಂಥ ಹತ್ತದವನೇ ವಾಸಿ. ನೀವು ಹಚ್ಚಿಕೊಂಡು ಹತ್ತಿದರೆ, ಮೇಲೆ ಹತ್ತಿದೆ ಇಷ್ಟು ಎತ್ತರಕ್ಕೆ ಹೋದೆ ಅಂತ ತಲೆಯಲ್ಲಿ ಹತ್ತಿಕೊಂಡ್ರೆ ಮತ್ತೆ ಇಳಿಯಬೇಕಾಗತ್ತೆ. ಆ ಈಗೋದಿಂದ ನಿಮ್ಮ ಮತ್ತೆ ಮೇಲೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಅದು ಈಗೋ ಅನ್ನೋದು ಈ ಬೆಲೂನಿಗೆ, ಜೀವ ಅನ್ನೋದು ಒಂದು ಬೆಲೂನ್ ಇದ್ದಾಗಿದೆ. ಅದು ಆ ಬೆಲೂನಿಗೆ ಹೀಗೆ ಮುಖ ಸಿಂಡರಿಸ್ಕೊಂಡು ಕೂತ್ಕೊಳ್ಳೋ ಈಗೋ ಇರುತ್ತಲ್ಲ, ಅದು ಕಲ್ಲುಗಟ್ಟಿದ ಹಾಗೆ. ಅದು ಕಟ್ಟಿಬಿಟ್ರೆ ಕೆಳಗೆ ಮೇಲೆ ಹೋಗೋದಿಲ್ಲ ಬೆಲೂನು. ಹತ್ತಿಯೂ ಮತ್ತೆ ಆ ಈಗೋ ಇದ್ದರೆ ಕೆಳಗೆ ಇಳಿಲೇಬೇಕು. ಆದ್ದರಿಂದ ನಾನು ಅದನ್ನು ಡಿಟ್ಯಾಚ್ಡ್ ಆಗಿರುವನ ಮೇಲಲ್ವಾ, ನೀವು ಹತ್ತಿ ಇಳಿತಾ ಇದ್ದೀನಿ, ನನ್ನ ಮೇಲೆ ಹೋಗ್ತಾನೆ ಇರ್ತೇನೆ. ಇದು ಇನ್ನೊಂದು ಅರ್ಥ ಆ ಪದ್ಯಕ್ಕೆ. ಹೀಗೆ ಆ ಹತ್ತದವನು, ನಾವು ಹತ್ತಿಕೊಂಡ್ರೆ ಹತ್ತಲಿಕ್ಕೆ ಆಗೋದಿಲ್ಲ, ಹತ್ತದೇ ಇದ್ದರೆ ಹತ್ತುವುದು ಸಾಧ್ಯ.
ಅದರಿಂದ ಅವನ ಅಭರ, ಯಾವುದನ್ನು ಹತ್ತಿಕೊಂಡವನಲ್ಲ, ಅದು ಎಲ್ಲವನ್ನು ಹೊತ್ತುಕೊಂಡ ಭರಾಭರ. ಮತ್ತು ಜಗತ್ತಿನ ಭರಣಶಕ್ತಿಗಳಾಗಿರತಕ್ಕಂಥ ಎಲ್ಲ ದೇವತಾ ಶಕ್ತಿಗಳನ್ನು ಆಭರ ಚೆನ್ನಾಗಿ ಭರಿಸಿದವ, ರಕ್ಷಣೆ ಮಾಡ್ತಕ್ಕವ. ಭೂರೇ ದಾಮೋದರ ದೂರತರ ಅಂತ ಪದ್ಮನಾಭ. ಭೂರಿ ಅಂದರೆ ಭೂರಿ, ಭೂಮ ಎಲ್ಲಕ್ಕಿಂತ ದೊಡ್ಡದು, ಪರಿಪೂರ್ಣವಾದದ್ದು ಭೂರಿ. ಅಂಥ ಪರಿಪೂರ್ಣವಾಗಿರತಕ್ಕಂಥ ಅಸ್ತು. ಹೀಗೆ ಪದ್ಮನಾಭಾಭ ಶುಭೋದ್ಭೋ ಒಂದೇ ಸಂಭೃತಲೋಕ ಭರಾಭರ ಭೂರೇ 11 ನಾಮಗಳನ್ನು ನೋಡಿದೆವು. 12ನೇ ನಾಮ ಅಲ್ಲಿ ನಿಲ್ಲಿಸಿದ್ರಾಚಾರ. ಮೋದರ ದೂರತರಾಂತರ ಒಂದೇ ದಾರಿ ತಪಾರಕ ಪಾರಪರಸ್ಮಾತ್. ದಾಮೋದರ, ದಾಮೋದರ ಅಂದ್ರೆ ನಮಗೆ ಗೊತ್ತಿರುವಂತಹದ್ದು ಕೃಷ್ಣ ಅವತಾರದ ಕಥೆ. ಹೊಟ್ಟೆಗೆ ಹಗ್ಗವನ್ನು ಕಟ್ಟಿಸಿಕೊಂಡವ ಅಂತ, ಉದರದಲ್ಲಿ ದಾಮ, ದಾಮ ಅಂದ್ರೆ ಹಗ್ಗ, ದಾಮ ಉದರದಲ್ಲಿ ಉಳ್ಳವ. ಅದು ಯಶೋದೆ ಬೆಣ್ಣೆ ಕದೀಲಿಕ್ಕೆ ಬಂದಾಗ ಹಗ್ಗ ಕಟ್ಟಿ ಹಾಕಿ ಒರಳೆಗೆ ಕಟ್ಟಿತ್ತು. ಆ ಕಟ್ಟಿದಂಥ ಅದನ್ನ ಯಾವುದು ಉಲೂಖಲ ಒರಳೆ, ಅವಲಕ್ಕಿ ಕುಟ್ಟುವ ಜಿಡ್ಡೆಯನ್ನು ಎಳ್ಕೊಂಡು ಹೋದವ, ಅವನು ದಾಮೋದರ ಅಂತ. ಇದು ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟ ಕಥೆ ಆಯಿತು. ದಾಮೋದರ ಅಂತ ಅನ್ನೋದಕ್ಕೆ ದಮಾದ್ ದಾಮೋದರಂಬಿದು ಅಂತ ಹೇಳ್ತಾರೆ ಮಹಾಭಾರತದಲ್ಲಿ. ಅಂದರೆ ದಾಮ ಅಂದ್ರೆ ಇಡೀ ಜಗತ್ತನ್ನು ದಮನ ಮಾಡತಕ್ಕಂಥವ, ದಮಯತೀತಿ ದಾಮಃ, ಇಡೀ ಜಗತ್ತನ್ನು ನಿಯಂತ್ರಣ ಮಾಡತಕ್ಕಂಥ ಶಕ್ತಿ. ಆಮೇಲೆ ಅವನು ಉದರ, ಉದರ ಅಂತ ಭಗವಂತನ ಹೆಸರು. ಉದರಂ ರಶ್ಮೇತ್ಯಾರುಣಯ, ಋಷಿಗಳು ಭಗವಂತನ ಉದರ ಉದರ ಅಂತ. ಯಾಕೆಂದ್ರೆ ಉದರ ಅಂದರೆ ಏನು? ಅರ ಅಂದರೆ ದೋಷ, ಗೊತ್ತಿದೆ, ನಾರಾಯಣ ಅನ್ನೋ ಶಬ್ದ ನೋಡಿದ್ದೇವೆ. ಆ ದೋಷಗಳಿಂದ ಉದ್ಗತನಾದವ, ದೋಷ ಇಲ್ಲದವ ಉದರ, ದೋಷ ದೂರನಾದವ, ಸರ್ವಲೋಕಗಳನ್ನು ನಿಯಂತ್ರಣ ಮಾಡತಕ್ಕವ. ಆದ್ದರಿಂದ ದಾಮ ಉದರ, ದಾಮೋದರ, ದಾಮೋದರ, ದಾಮೋದರ. ದಾಮರು ಅಂದರೆ ದಾಮ, ದಮ ಉಳ್ಳವರು ದಾಮರು, ಇಂದ್ರಿಯ ನಿಗ್ರಹ ಉಳ್ಳಂಥ ಸಾಧಕರು ದಾಮರು. ದಮಕ್ಕೆ ಸಂಬಂಧಪಟ್ಟವರು ದಾಮರು ಅಂದ್ರೆ ದಮ ಉಳ್ಳವರು. ಯಾರು? ದಮನ ಮಾಡಿದವರು. ದಮ ಅಂದ್ರೆ ಏನು? ದಮ ಇಂದ್ರಿಯ ನಿಗ್ರಹ ಅಂತ. ಹಿಂದೆ ಒಂದು ಶಾಮನ ಅಂತ ಹೇಳಿದ್ರು, ಅಲ್ಲಿ ಶಾಮ ಅಂತಂದ್ರೆ ಶಮ ಉಳ್ಳವರು ಶಾಮರು. ಶಮ ಅಂದ್ರೆ ಭಗವಂತನಲ್ಲಿ ನಿಷ್ಠೆ, ಭಗವದ್ಭಕ್ತಿ ಉಳ್ಳವರು. ಶಮ ಅಂದ್ರೆ ಭಗವದ್ಭಕ್ತಿ, ಅದು ಉಳ್ಳವರು ಶಾಮರು. ಅವರನ್ನು ನಯತಿ ಮೋಕ್ಷಕ್ಕೆ ಕೊಂಡೊಯ್ಯುವವನು ಶಾಮನ. ಹಾಗೆ ದಾಮ ಅಂದ್ರೆ ದಮ ಉಳ್ಳವರು. ದಮ ಉಳ್ಳವರು ಯಾರು ಅಂದ್ರೆ ಉದಾಹ ಅಂತ, ಉತ್ಕೃಷ್ಟರಾದ ಜೀವರು, ದಮನಶೀಲರಾದ ಇಂದ್ರಿಯ ನಿಗ್ರಹ ಉಳ್ಳ ಉತ್ಕೃಷ್ಟ ಜೀವರು ದಾಮೋದರು. ಅವರನ್ನು ನಯತಿ ಮೋಕ್ಷಕ್ಕೆ ಕೊಂಡೊಯ್ಯುವವನು, ಅವರನ್ನು ನಿಯಂತ್ರಿಸುವವನು ಅವನಾದ್ದರಿಂದ ಅವನ ರಮಯತಿ ಆನಂದವನ್ನು ಕೊಡುವವ. ದಾಮರಾದ ದಮಶೀಲರಾದ ಉದಾ ಜೀವರಿಗೆ ರ ಅಂದ್ರೆ ರಮಣ ಆನಂದವನ್ನು ಕೊಡ್ತಕ್ಕವ, ಮೋಕ್ಷ ಸುಖವನ್ನಿತ್ತು, ಅವನು ದಾಮೋದರ. ದಾಮೋದರ ದೂರತರ ಅಂತರ ಒಂದೇ, ದೂರತರ ಬಹಳ ದೂರ ನೀನು, ಆದರೆ ಅಂತರ ಒಳಗೆ ಇರುವ ನೀನು. ದೂರತರ ಅವ್ಯತ್ತು ತದೇವ ಅಂತಿಕ ಮಂತಿರ ಅಂತೇ ರಮತೆ, ಬಹಳ ಸಮೀಪದಲ್ಲೇ ಇರುವವನು, ಆದರೆ ದೂರತರ. ದೂರತರ ನೀನು ಹೊರಗಿಂದ ಹುಡುಕಿದ್ರೆ ಎಲ್ಲಿ ಹೋದರೂ ಇಲ್ಲ, ನೀನು ದೂರದಿಂದ ದೂರ. ಆದರೆ ಅಂತರ ಬಹಳ ಅಂತರ, ಅಂತರಂಗಕ್ಕಿಂತ ಅಂತರ, ಒಳಗಿಂದ ಅತ್ಯಂತ ಸಮೀಪದಲ್ಲಿರತಕ್ಕವ. ದಾಮೋದರ ದೂರತರಾಂತರ ಒಂದೇ. ದಾರಿತ ಪಾರಕ, ಈಗ ಪ್ರಿಂಟ್ ಆದ ಪಾಠ ದಾರಿತ ಪಾರಗ ಅಂತ, ಋಷಿ ತೀರ್ಥ ಬರೆದಿದ್ದು ದಾರಿತ ಪಾರಕ ಅಂತ. ದಾರಿತ ಪಾರ ಯಾರು ಈ ಸಂಸಾರದ ಪಾರವನ್ನ, ಕಡಲನ್ನ ವಿದಾರಣ ಮಾಡಿ ದಾಟಿ ಆಚೆಗೆ ಹೋಗಿದ್ದಾರೆ, ಅವರಿಗೆ ಕ ಅಂದ್ರೆ ಆನಂದವನ್ನು ಕೊಡತಕ್ಕವ. ಆಮೇಲೆ ದಾರಿತ ಪಾರಕ, ದಾರಿತ ಪಾರ ಯಾರು ಸಂಸಾರವನ್ನು ವಿದಾರಣ ಮಾಡಿದ್ದಾರೆ, ದಾರಿತರು ಅಂದ್ರೆ ದಾರಿ ತಪ್ಪಿದವರಲ್ಲ, ದಾರಿ ತಪ್ಪದವರು. ದಾರಿತ ಅಂದ್ರೆ ದಾರಿಯಲ್ಲಿ ಇರುವವರು, ಸಂಸಾರವನ್ನ ದಾರಿಯನ್ನ ದಾಟಿದವರು, ವಿದಾರಣ ಮಾಡಿ ಸಂಸಾರ ಭೇದನ ಮಾಡಿದವರು, ಅಥವಾ ಲಿಂಗ ವಿದಾರಣ ಮಾಡಿದವರು, ಅವರಿಗೆ ಪಾರ, ಕೊನೆಗೆ ಸೇರಬೇಕಾದಂಥ ವಸ್ತು. ಆಮೇಲೆ ದಾರಿತ ಪಾರ ಕಪಾರ, ಕ ಆನಂದದ ಪಾರ, ಪರಾಕಾಷ್ಠೆ, ಆನಂದದ ಪರಾಕಾಷ್ಠೆ ನೀನು. ಮತ್ತು ಪರಸ್ಮಾತ್ ಪಾರ, ಯಾವುದು ಹಿರಿಯ ವಸ್ತು ಅಂತಿದೆಯೋ ಆ ಹಿರಿಯ ವಸ್ತುವಿಗೂ ಆಚೆಗೆ ಇರತಕ್ಕ ಪಾರ ಅಂದರೆ ಸರ್ವೋತ್ತಮ. ದಾರಿತ ಪಾರ ಕಪಾರ ಪರಸ್ಮಾತ್. ಇಂಥ ದಾಮೋದರ ದೂರತರ ಅಂತರ ಒಂದೇ, ದೂರದಲ್ಲಿರತಕ್ಕವ ದುರ್ಜನರಿಗೆ
ಸಜ್ಜನರಿಗೆ ಅತ್ಯಂತ ಹತ್ತಿರದಲ್ಲಿರುವವ, ಹೊರಗಿನಿಂದ ಹುಡುಕಿದರೆ ದೂರ, ಒಳಗಿಂದ ಹುಡುಕಿದರೆ ಅಂತರ. ಒಳಗಿಂದ ಒಳಗೆ ಜೀವಸ್ವರೂಪದ ಅಂತೇರಮತೆ, ಜೀವಸ್ವರೂಪದ ಒಳಗೇ ವಿಹರಿಸುವಂತಹದ್ದು. ಅವನು ಅಂತರನೂ ಹೌದು, ಅವನು ಆಂತರನೂ ಹೌದು. ಹೀಗೆ ದಾಮೋದರ ದೂರತರಾಂತರ ಒಂದೇ, ದಾರಿತ ಪಾರಕ ಪಾರ ಪರಸ್ಮಾತ್. ದ್ವಾದಶ ಮೂರ್ತಿಯ 12 ನಾಮಗಳನ್ನು, ಆ ನಾಮಗಳಲ್ಲಿ ನಾವು ಉಪಾಸನೆ ಮಾಡಬೇಕಾದ ಅನೇಕ ಗುಣವಿಶೇಷಗಳನ್ನು ಹೇಳಿ ಆಚಾರ್ಯರು ಆನಂದ ಸುತೀರ್ಥ ಮುನೀಂದ್ರ ಕೃತ ಹರಿಗೀತಿರಿಯಂ ಪರಮಾದರತಃ ಪರಲೋಕ ವಿಲೋಕನ ಸೂರ್ಯ ನಿಭಾ ಹರಿಭಕ್ತಿ ವಿವರ್ಧನ ಶೌಂಡತಮಾತ್. ಈ ಸ್ತೋತ್ರದ ಬಗ್ಗೆ ಭಾರಿ ವಿಶೇಷಣ ಕೊಡ್ತಾರೆ ಆಚಾರ್ಯ. ಆನಂದ ಸುತೀರ್ಥ ಮುನೀಂದ್ರ ಕೃತ, ಇದನ್ನ ಬರೆದವನು ತಾನು. ಆನಂದ ಸುತೀರ್ಥ, ಆನಂದವನ್ನು ಕೊಡತಕ್ಕ ಸುತೀರ್ಥ, ಸಚ್ಛಾಸ್ತ್ರವನ್ನು ಮಾಡಿದವ. ಬರೇ ತೀರ್ಥ ಅಂದ್ರೆ ಶಾಸ್ತ್ರ, ಸುತೀರ್ಥ ಅಂದರು. ಆನಂದವನ್ನು ಕೊಡತಕ್ಕಂಥ ಸುತೀರ್ಥ ಸಚ್ಛಾಸ್ತ್ರ. ಮತ್ತು ಸ್ವಿತ್ಯ ಸು ಅಂದರೆ ಭಗವಂತನ ಹೆಸರು, ಅದು ಭಗವತ್ ಪ್ರತಿಪಾದಕವಾದ ಶಾಸ್ತ್ರ. ಆನಂದವನ್ನು ಕೊಡುವ ಭಗವತ್ ಪ್ರತಿಪಾದಕವಾದ ಶಾಸ್ತ್ರವನ್ನ ಬರದ, ಆದ್ದರಿಂದ ಆನಂದ ಸುತೀರ್ಥ ಅಂತ ಹೆಸರಾಗಿರತಕ್ಕ ಮುನೀಂದ್ರ, ಮುನಿಗಳಿಗೆ ಮುನಿ, ಮುನಿಗಳ ಒಡೆಯ, ಮುನಿಗಳಿಗೆಲ್ಲ ನಿಯಾಮಕ ಶಕ್ತಿ, ಮನನ ಮಾಡಿ ಭಗವಂತನ ತಿಳಿದ ಜ್ಞಾನಿಗಳಿಗೆಲ್ಲ ಹಿರಿಯ ಜ್ಞಾನಿ ಮುನೀಂದ್ರ. ಆನಂದ ಸುತೀರ್ಥ ಮುನೀಂದ್ರ ಕೃತ, ಇದು ಇನ್ಯಾರವರ ಬಗ್ಗೆ ಹೇಳಿದ್ದಲ್ಲ, ಆಚಾರ್ಯರು ಸ್ವತಃ ತನ್ನ ಬಗ್ಗೆ ಹೇಳಿಕೊಂಡದ್ದು. ನಾನು ಆನಂದ ಸುತೀರ್ಥ, ನಾನು ಮುನೀಂದ್ರ. ಜ್ಞಾನಿಗಳಿಗೆಲ್ಲ, ಮನನ ಮಾಡಿದವರಿಗೆಲ್ಲ ಮನನ ಶಕ್ತಿಯನ್ನು ಕೊಟ್ಟ, ಮನನ ಮಾಡುವವ ಮುನಿಗಳಿಗೆಲ್ಲ ಮುನಿ ಒಡೆಯ. ಅದನ್ನ ನೀವು ಸ್ವಲ್ಪ ಮಾಂಡೂಕೋಪನಿಷತ್ತಿನ ಕೊನೆಯ ವಾಕ್ಯ ನೋಡಿದ್ರೆ ಈ ಮುನೀಂದ್ರ ಅನ್ನೋದ್ರದ ಅರ್ಥ ನಮಗೆ ಹೆಚ್ಚು ಸ್ಪಷ್ಟವಾಗುತ್ತೆ. ಏನು ಅಂದ್ರೆ ಓಂಕಾರೋ ವಿದಿತೋ ಏನ ಸಮುನಿರ್ನೇತರೋ ಜನಃ ಅಂತ ಮಾಂಡೂಕೋಪನಿಷತ್ತಿನ ಕೊನೆಯ ವಾಕ್ಯ. ಯಾರಿಗೆ ಓಂಕಾರದಿಂದ ಭಗವಂತನನ್ನು ಉಪಾಸನೆ ಮಾಡಿಕೊಂಡು ಭಗವಂತನನ್ನು ಯಾರು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ ಅವರು ಮುನಿಗಳು. ಆದರೆ ಓಂಕಾರ ವಾಚ್ಯನಾದ ಭಗವಂತನ ಪ್ರಣವದಿಂದ ಭಗವಂತನನ್ನು ಉಪಾಸನೆ ಮಾಡಿ ಆ ಪ್ರಣವವಾಚ್ಯನಾದ ಭಗವಂತನ ವಿಶ್ವ ತೈಜಸ ಪ್ರಾಜ್ಞ ತುರಿಯ ಮೋಕ್ಷಪ್ರದವಾದ ರೂಪವನ್ನು ಕೂಡ ಸಾಕ್ಷಾತ್ಕರಿಸಿಕೊಂಡವನು ಮುನಿ ಅಂತ ಅಲ್ಲಿ ಬಂದಂಥ ಅರ್ಥ. ಆ ಅರ್ಥದಲ್ಲಿ ಇವರು ಮುನೀಂದ್ರರು. ಭಗವಂತನ ಮೋಕ್ಷಪ್ರದ ರೂಪವನ್ನು ಉಪಾಸನೆ ಮಾಡಿ ಸಾಕ್ಷಾತ್ಕರಿಸಿಕೊಂಡವರಲ್ಲಿ ಇಂದ್ರ. ಇನ್ನು ಇವರಿಗಿಂತ ಹೆಚ್ಚು ಭಗವಂತನ ರೂಪವನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಇನ್ನೊಬ್ಬ ಇಲ್ಲ. ಯಾಕಂದ್ರೆ ಇನ್ನು ವಾಯುಪದದಲ್ಲಿ ಇರ್ತಕ್ಕವರು. ಅದರಿಂದ ತಾನು ಮುನೀಂದ್ರ ಅಂತ ಹೇಳಿಕೊಳ್ತಾರೆ. ಓಂಕಾರದ ಉಪಾಸನೆಯ ಪರಾಕಾಷ್ಠೆಯನ್ನು ಆಚಾರ್ಯರು ತನ್ನ ಅವತಾರದಲ್ಲಿ ಯಾರಿಗೂ ತಾನು, ಯಾಕಂದ್ರೆ ಅವರು ಓಂಕಾರವನ್ನು ಏನು ಉಪಾಸನೆ ಮಾಡ್ತಾರೆ ಅದನ್ನೆಲ್ಲ ಯಾರಿಗೆ ಹೇಳಬೇಕು? ಅವರು ಯಾವ ಶಿಷ್ಯರಿಗೆ ಹೇಳಬೇಕು? ಯಾವ ಶಿಷ್ಯರಿಗೆ ಹೇಳಿದ್ರೆ ಅವ್ರು ಏನು ಉಪಾಸನೆ ಮಾಡೋ ಸಾಧ್ಯ? ಆಚಾರ್ಯ ಮಾಡಿದಷ್ಟು ಉಪಾಸನೆ ಅವರು ಶಿಷ್ಯರಿಗೆ ಮಾಡೋ ಸಾಧ್ಯ? ಆದ್ದರಿಂದ ಓಂಕಾರದ ಉಪಾಸನೆಯ ರಹಸ್ಯವನ್ನ ಅವರು ತನ್ನ ಶಿಷ್ಯರಿಗೆ ಕೂಡ ಪೂರ್ತಿ ಹೇಳಲಿಲ್ಲ ಅಂತ ನಾರಾಯಣ ಪಂಡಿತರು ಹೇಳ್ತಾರೆ. ಒಬ್ಬ ಶಿಷ್ಯರಿಗೆ ಮಾತ್ರ ಹೇಳಿದ್ರಂತೆ. ಅಂದರೆ ಉಳಿದವರಿಗಿಂತ ಹೆಚ್ಚು, ಪೂರ್ತಿ ಅಲ್ಲ, ಒಬ್ಬ ಶಿಷ್ಯರಿಗೆ ಮಾತ್ರ ಓಂಕಾರದ ಅತ್ಯಂತ ರಹಸ್ಯವಾದ ಉಪಾಸನೆಯ ಮರ್ಮವನ್ನ ಒಬ್ಬ ಶಿಷ್ಯನಿಗೆ ಹೇಳಿದರು. ಅವರು ಮಾತ್ರ ಆ ಎತ್ತರಕ್ಕೆ ಏರಿದರು ಅಂತಾರೆ. ಅದನ್ನು ವಿಷ್ಣು ತೀರ್ಥರು. ಇದು ಮಧ್ವೆಯಲ್ಲಿ ಬಂದಿದೆ. ಬೇರೆ ಯಾವ ಶಿಷ್ಯರಿಗೂ ಅವರು ಓಂಕಾರದ ರಹಸ್ಯವನ್ನು ವಿಷ್ಣು ತೀರ್ಥರಿಗೆ ಹೇಳಿದಷ್ಟು ಹೇಳಲಿಲ್ಲ ಅಂತ ನಾರಾಯಣ ಪಂಡಿತಾಚಾರ್ಯ ಮಧ್ವೆಯಲ್ಲಿ ಹೇಳ್ತಾರೆ. ಮತ್ತೆ ಅವರು ಎಷ್ಟು ರಹಸ್ಯವನ್ನು ಹೇಳಿದರು ಅನ್ನೋದು ತನಗೂ ಗೊತ್ತಿಲ್ಲ ಅಂತಾರೆ ಆಮೇಲೆ ನಾರಾಯಣ ಪಂಡಿತಾಚಾರ್ಯರು. ವಿಷ್ಣು ತೀರ್ಥರಿಗೆ ಅವರು ಹೇಳಿದ ಓಂಕಾರದ ರಹಸ್ಯ ಅದು ನನಗೂ ಗೊತ್ತಿಲ್ಲ. ಸಚಿತ್ತಾ ವಿಷಯತ್ವಾದ್ವಾ ಗೋಪ್ಯತ್ವಾದ್ವಾ ನ ಕಥ್ಯತೆ ಅಂತ. ನನ್ನ ಚಿತ್ತಕ್ಕೂ ಅದು ಅಗೋಚರ ಮತ್ತು ನನಗೆ ಕೆಲವು ವಿಷಯ ಗೊತ್ತಿದೆ, ಆದರೆ ನಿಮಗೆ ಹೇಳುವಂತಹ ವಿಷಯ ಅಲ್ಲ, ಅದು ಅದನ್ನು ಹೇಳುವುದಿಲ್ಲ ಅಂತಾರೆ. ಕೆಲವು ವಿಷಯ ಗೊತ್ತಿದ್ದು ಹೇಳುವುದಿಲ್ಲ, ಕೆಲವು ನನಗೂ ಗೊತ್ತಿಲ್ಲ. ಅಂಥ ಓಂಕಾರದ ರಹಸ್ಯವನ್ನು ವಿಷ್ಣು ತೀರ್ಥರಿಗೆ ಮಾತ್ರ ಆಚಾರ್ಯರು ಉಪದೇಶ ಮಾಡಿದರು. ಇನ್ಯಾವ ಶಿಷ್ಯರಿಗೂ ಹೇಳಲಿಲ್ಲ. ಯಾಕಂದರೆ ಹೇಳೋದು ಪ್ರಶ್ನೆ ಅಲ್ಲ, ಕೇಳೋರ ಉಪಾಸನೆ ಮಾಡ್ತಕ್ಕಂಥ ಎತ್ತರಕ್ಕೆ ಏರುವವರಾಗಬೇಕಲ್ಲ. ಹೀಗೆ ಆ ಓಂಕಾರದ ರಹಸ್ಯವನ್ನು ಪೂರ್ತಿ ತಿಳಿದವರು ಅನ್ನೋದು ಅವರ ಚರಿತ್ರೆಯಲ್ಲಿ ನಾರಾಯಣ ಪಂಡಿತರು ಉಲ್ಲೇಖ ಮಾಡಿದರೆ ಅದನ್ನು ಅವರೇ ಹೇಳ್ಕೊಂಡ್ರು ಮುನೀಂದ್ರ. ಆನಂದ ಸುತೀರ್ಥ ಮುನೀಂದ್ರ ಕೃತ. ಅಂಥ ಭಗವಂತನ ಮೋಕ್ಷಪ್ರದವಾದ ತುರಿಯ ರೂಪವನ್ನು ಸಾಕ್ಷಾತ್ಕರಿಸಿಕೊಂಡವರಲ್ಲಿ ಹಿರಿಯ ಮುನಿಯಾಗಿರ್ತಕ್ಕ ನಾನು ರಚನೆ ಮಾಡಿದ್ದಿದ್ದು. ಇದರ ನಂತರ ಇದೊಂದು ಬಹಳ ವಿಚಿತ್ರವಾದ ಪದ ಇದು. ಆನಂದ ಸುತೀರ್ಥ ಮುನೀಂದ್ರ ಕೃತ ಅನ್ನೋದು ಹಿಂದಿನ ರಿದಮ್ನಲ್ಲಿ ಬಂದು ತಕ್ಷಣ ಅವರು ಕುರು ಹುಂಸಚ ಕರ್ಮ ನಿಜಂ ನಿಯತಂ ಆ ಛಂದಸ್ಸಿ ಹೋಗಿಬಿಡ್ತಾರೆ, ತೋಟಕಕ್ಕೆ ಹೋಗಿಬಿಡ್ತಾರೆ. ಹರಿಗೀತಿರಿಯಂ ಪರಮಾದರತಃ ಪರಲೋಕ ವಿಲೋಕನ ಸೂರ್ಯ ನಿಭಾ ಹರಿಭಕ್ತಿ ವಿವರ್ಧನ ಶೌಂಡತಮ ತೋಟಕ ವೃತ್ತಕ್ಕೆ ಬಂದುಬಿಡ್ತಾರೆ. ಅಲ್ಲಿಂದ ಸರ್ರತ ಅದು ವೃತ್ತ ಚೇಂಜ್ ಆದದ್ದೇ ನಮಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಸಂಗೀತದ ಗುಂಗಿನಲ್ಲಿ ಅಲ್ಲಿ ಚೇಂಜ್ ಮಾಡಿಬಿಟ್ಟಿದ್ದಾರೆ.
ಆನಂದ ಸುತೀರ್ಥ ಮುನೀಂದ್ರ ಕೃತ ಹರಿಗೀತಿರಿಯಂ. ಇದಕ್ಕೆ ಹರಿಗೀತಿ ಅಂತ ಅವರು ಹರಿಗಾಥ ಅಂತ ಹೇಳ್ತಾರೆ, ಹರಿಗೀತಿ ಅಂತ ಹೇಳಿ. ಹರಿಗೀತಿರಿಯಂ ಮಾತ್ರಾಬದ್ಧವಾದ ಹಾಡಲಿಕ್ಕೆ ಬಳಸ್ತಕ್ಕಂಥ ಛಂದಸ್ಸಿಗೆ ಗೀತಿ ಛಂದಸ್ಸು ಅಂತ ಹೇಳಿ, ಇದಕ್ಕೆ ಹರಿಗೀತಿ ಅಂತ ಆಚಾರ್ಯ ಹೇಳಿದ್ರು. ಹರಿಗೀತಿರಿಯಂ, ಈ ಹರಿಗೀತಿಯನ್ನು ಹರಿಯ ದ್ವಾದಶ ರೂಪಗಳ ಸ್ತೋತ್ರವನ್ನ ಆನಂದ ಸುತೀರ್ಥ ಮುನಿ ರಚನೆ ಮಾಡಿದರು. ಹೇಗೆ ರಚನೆ ಮಾಡಿದ್ರು ಅಂದ್ರೆ ಪರಮಾದರತಃ. ಆದರ ಅಂತಂದ್ರೆ ಭಕ್ತಿ, ಆದರೋ ಭಜನಂ ಭಕ್ತಿ ಅಂತ, ಪೂರ್ಣ ಭಕ್ತಿಯಿಂದ, ಪರಿಪೂರ್ಣವಾದ ಭಕ್ತಿಯಿಂದ ನಾನು ಭಗವಂತನನ್ನು ಸ್ತೋತ್ರ ಮಾಡಿದ್ದೇನೆ ಅಂತ ಹೇಳ್ತಾರೆ. ಈ ಒಂದೊಂದು ನಾಮದಲ್ಲೂ ಭಗವಂತನ ಅನಂತ ಗುಣಗಳನ್ನು ಅನುಸಂಧಾನ ಮಾಡಿಕೊಂಡು ಪರಿಪೂರ್ಣ ಭಕ್ತಿಯಿಂದ ನಾನು ಇದನ್ನು ರಚನೆ ಮಾಡಿದ್ದೇನೆ. ಆದ್ದರಿಂದ ಈ ಸ್ತೋತ್ರದ ಶಕ್ತಿ ಏನು ಗೊತ್ತೋ? ಪರಲೋಕ ವಿಲೋಕನ ಸೂರ್ಯನಿಭಾ. ನಿಮಗೆ ಭಗವಂತನ ಲೋಕ ಕಾಣಬೇಕು, ಆ ಭಗವಂತ ಲೋಕವನ್ನು ನೋಡುವುದಕ್ಕೆ ಒಂದು ಟಾರ್ಚ್ ಬಿಡುವ ನಿಮಗೆ, ಇದು ಆ ಟಾರ್ಚ್. ಪರಲೋಕವನ್ನು ತೋರಿಸುವ ಸೂರ್ಯ ಇದು ಈ ಸ್ತೋತ್ರ. ಸೂರ್ಯನ ಬೆಳಕಿನಲ್ಲಿ ಲೋಕಗಳನ್ನು ಕಾಣ್ತೇವೆ, ಭಗವಂತನ ಲೋಕವನ್ನು ಕಾಣಿಸುವ ಸೂರ್ಯ ಇದು. ಪರಲೋಕ ವಿಲೋಕನ ಸೂರ್ಯನಿಭಾ. ಭಗವಂತನ ಲೋಕವನ್ನು ತೋರಿಸುವುದಕ್ಕೆ ಸೂರ್ಯಪ್ರಕಾಶದಂತೆ ಭಗವಂತ ಲೋಕವನ್ನು ಬೆಳಗಿಸಿ ನಿಮಗೆ ಕಾಣಿಸುವಂತಹ ಸ್ತೋತ್ರ ಇದು. ಹರಿಭಕ್ತಿ ವಿವರ್ಧನ ಶೌಂಡತಮ ಅಂತ, ಹರಿಭಕ್ತಿಯನ್ನು ನಿಮ್ಮಲ್ಲಿ ಬೆಳೆಸುವುದಕ್ಕೆ ಅತ್ಯಂತ ಸಮರ್ಥವಾದ ಸ್ತೋತ್ರ. ಇದರ ಒಂದೊಂದು ನಾಮವನ್ನು ಚಿಂತನೆ ಮಾಡಿದರೆ ಹರಿಭಕ್ತಿ ಬೆಳೀತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ. ಹರಿಭಕ್ತಿಯನ್ನು ಬೆಳೆಸಿ ಭಗವಂತನ ಲೋಕವನ್ನು ಕಾಣಿಸ್ತಕ್ಕಂಥ, ಪರಲೋಕ ಅಂದರೆ ಭಗವಂತನ ಲೋಕವೂ ಹೌದು, ಜ್ಞಾನಸ್ವರೂಪನಾದ ಪರಮಾತ್ಮನೇ ಪರಲೋಕ ಶಬ್ದ ವಾಚ್ಯವಾದ ಭಗವಂತನನ್ನು, ಭಗವಂತನ ಲೋಕವನ್ನು ತೋರಿಸುವ ಸೂರ್ಯಪ್ರಕಾಶ ಇದು. ಭಗವಂತನ ಭಕ್ತಿಯನ್ನು ಬೆಳೆಸಲಿಕ್ಕೆ ಅತ್ಯಂತ ಸಮರ್ಥವಾಗಿ